ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ನೀವೇನು ರೀಶಫಲ್ ಮಾಡುವಂಥ ಉದ್ದೇಶ ಇದೆ ಡಿಸೆಂಬರ್ದಲ್ಲಿ, ಅದನ್ನು ಕೈ ಬಿಡದೇ ಇದ್ರೆ ನಿಮ್ಮ ಹೆಸರು ಕೆಟ್ಟ ಮೂರಾಬಟ್ಟೆ ಆಗ್ತದೆ. ಯಾಕಂತಂದ್ರೆ ನಿಮ್ಮ ಸಚಿವ ಸಂಪುಟದಲ್ಲಿ ಇರೋರು ಎಷ್ಟು ಸಾಚ, ಉಸ್ತುವಾರಿ ಸಚಿವರು ಎಷ್ಟು ಸಾಚ ನಿಮ್ಗೆ ಗೊತ್ತಿದೆ. ಆದರೂ ಕೂಡ ತೆಗೆಯುವಂತಿಲ್ಲ, ಏನೂ ಮಾಡುವಂತಿಲ್ಲ. ಅಸಹಾಯಕ ಮುಖ್ಯಮಂತ್ರಿ ನೀವು. ಲಕ್ಷ್ಮೀ ಹೆಬ್ಬಾಳ್ಕರ್ ಭ್ರಷ್ಟ ಸಚಿವೆ. ಹೆಂಗೆ ಹೇಳ್ತೇವೆ ಅಂತಂದರೆ, ನಿನ್ನೆ ಬೆಳಗಾವಿ ಕ್ಲಬ್ನಲ್ಲಿ ಒಂದು ಮೊಮ್ಮಗಳ ನಾಮಕರಣ ಇತ್ತು. 1 ಕೋಟಿ ಡಮಾರ್ ಎಲ್ಲಿಂದ ಬಂತು? ಇಡೀ 1 ಇಂಚ್ ಸಹಿತ ಕಾದಿರಲಿಲ್ಲ. ಅಷ್ಟೊಂದು ದೊಡ್ಡ ಪೆಂಡಾಲ್. ರಿಯಾಜು ಯಾರಿಗೋ ಒಂದು ಆರ್ಡರ್ ಕೊಟ್ಬಿಟ್ಟಿದ್ರು, ಇರಲಿ ಅದು. 1 ಕೋಟಿ ನಾಮಕರಣಕ್ಕೆ ಇಂಥ ಸಚಿವರು ನೀವು ಮಂತ್ರಿಮಂಡಲದಲ್ಲಿ. ಇವರಿಂದ ಯಾರ್ಯಾರಿದೆ? ಯಾಕೆ ನಿಮ್ಮ ಕಾಂಗ್ರೆಸ್ನಲ್ಲಿ MLCಯಲ್ಲಿ ಒಳ್ಳೆ ಮಹಿಳಾ ಅಭ್ಯರ್ಥಿಗಳಿಲ್ವಾ? MLAಲಿ ಒಳ್ಳೆ ಶಾಸಕರು ಇಲ್ವಾ? ಮಹಿಳಾ ಕೋಟದಲ್ಲಿ ನೀವು ಕೊಟ್ಟಿದ್ದೀರಿ. ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ದೀರಿ? ಏನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವ್ರದ ಕಲ್ಯಾಣ ಮಾಡ್ಕೋತಾ ಇದ್ದಾರೆ. ಹಿಂದೆ ಎಷ್ಟೋ ವಿಡಿಯೋಗಳನ್ನು ನಾವು ಮಾಡಿದ್ದೇವೆ. ಸರ್ಕಾರಕ್ಕೂ ಗೊತ್ತಿದೆ ಎಷ್ಟೆಷ್ಟು ದುಡ್ಡು ಮಾಡ್ತಾ ಇದ್ದಾರಂತೆ. ವರ್ಗಾವಣೆಯಲ್ಲಿ ಎಷ್ಟು ದುಡ್ಡು ಹೇಳಬೇಕು. ಒಂದು ಉದಾಹರಣೆ ತಗೊಂಡು, ಎಷ್ಟಿಂದ ಹೆಣ್ಣಿನ ವರ್ಗಾವಣೆ ಬಂತು? 1986ಕ್ಕಿಂತ ಮೊದಲು ಮಿನಿಟ್ ಇರಲಿಲ್ಲ. 1986 ನಂತರ ಮಿನಿಟ್ ಬಂತು, ರಾಜಕೇಶ್ ಹೆಗಡೆ ಅವರು ಬಂದಾಗ. ಅಲ್ಲಿಂದ ಏನಾಯ್ತು? ಮುಂದುವರಿತು. ಧರ್ಮಸಿಂಗ್ ಬಂದರು. ಆ ಧರ್ಮಸಿಂಗ ಮುಖ್ಯಮಂತ್ರಿ ಇದ್ರು ಅಥವಾ ಗೃಹ ಮಂತ್ರಿ ಇದ್ರು. ಆವಾಗ ಒಂದು ಘಟನೆ ನಡೀತು. ಬೆಳಗಾವಿ ಒಂದೇ ತಗೋತೇವೆ ನಾವು, 16 ಇದಾವೆ, ಒಂದೇ ತೆಗೆದುಕೊಳ್ತೇವೆ. ಅಸಲಿ ಉದಾಹರಣೆ ತೆಗೆದುಕೊಳ್ತೇವೆ. ಸುಮ್ಮನೆ ನಾವು ನಕಲಿ ವರದಿಗಾರಲ್ಲ, ವರದಿನೂ ಮಾಡಂಗಿಲ್ಲ. ನಂತರ ಮತ್ತೆ ಹೆಬ್ಬಾಳ್ಕರ್ ಕಡೆ ಬರ್ತೇವೆ. ಅಲ್ಲಿ ಏನಿತ್ತು, ನಿಪ್ಪಾಣಿ ರೂರಲ್ದಲ್ಲಿ ಅನಾಸಾಬ್ ಮಲಗತ್ತಿ ಮತ್ತು ಇಚ್ಚಂಗಿಮಠ್ ಇನ್ಸ್ಪೆಕ್ಟರ್ ಇವ್ರನ್ನ ವರ್ಗಾವಣೆ ಮಾಡಬೇಕು ಅಂತೇಳಿ ಒಂದು ಬಂತು. ಆದ್ರ ಇಚ್ಚಂಗಿಮಠ ಇವ್ರು ಪ್ರಕಾಶ್ ಹುಕ್ಕೇರಿ ಕ್ಯಾಂಡಿಡೇಟ್ ಅವರಿದ್ರು. ಅವ್ರನ್ನೇ ವಿಷಯ ಖರ್ಗೆ ಅವ್ರ ಕ್ಯಾಂಡಿಡೇಟ್ ಅನಾಸಾಬ್ ಮಲಗತ್ತಿ ಬಂದರು. ಇದು 1992ರಲ್ಲಿ ಆದಂಥ ಘಟನೆ. ಮತ್ತೆ ಅವ್ರನ್ನೇ ವಿಷಯ ಇವ್ರು ಬಂದರು, ಖರ್ಗೆ ಅವ್ರನ್ನ ಹಿಡ್ಕೊಂಡು. ಒಂದೇ ಒಂದು ಉದಾಹರಣೆ ಕೇಳ್ರಿ ಅವ್ರಿಗೆ. ಅವ್ನ ಎಬ್ಸೋದು ಇವರೊಬ್ರು ಒಬ್ರು. ಯಾರು ದುಡ್ಡು ಹೆಚ್ಚು ಕೊಡ್ತಾರೆ ಅವರು, ದುಡ್ಡು ಕಡಿಮೆ ಕೊಡ್ತಾರೆ ಇವರು. ಮತ್ತೆ ಹೆಂಗಿದೆ? ಒಂದು ಠಾಣೆಯಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಬಂದ ಅಂತೇಳಿರಿ. ಅಲ್ಲಿ ಬಂದಿರ್ತಾನೆ, ದುಡ್ಡು ಕೊಟ್ಟು ಬಂದಿರ್ತಾನೆ, ಬಂದು ಹಾಜರಾಗಿರ್ತಾನೆ. ಮತ್ತೊಂದು ವರ್ಷ ಆದ ಕೂಡಲೇ ಕೊಡಬೇಕು. ಕೊಡದೇ ಇದ್ರೆ ಇನ್ನೊಬ್ಬರನ್ನ ತರ್ತಾರೆ. ಯಾರು ಹೆಚ್ಚು ಕೊಡ್ತಾರೆ? ಇಲ್ಲಿ ರಕ್ತ ಸಂಬಂಧ ಅದೇನೇ ಇಲ್ಲ, ದುಡ್ಡೇ ಎಲ್ಲ, ದೊಡ್ಡ ಸಂಬಂಧಿ ಅವ್ರದ್ದು. ಯಾರು ಪಡೆದುಕೊಡ್ತಾರೆ? ಹೇಳ್ತೇವೆ, ಕರ್ನಾಟಕದಲ್ಲಿ ಎಲ್ಲ ನಡೆದಿದೆ. ಕರ್ನಾಟಕದ ಉದಾಹರಣೆ ತಗೋಣ. ಕರ್ನಾಟಕದಲ್ಲಿ ಸರ್ ನಾ ಕೊಟ್ಟಿದ್ದೆ, ಮತ್ತು 5 ಲಕ್ಷ ಕೊಟ್ಟಿದ್ದೆ, ಮತ್ತು ನೀವು 1 ವರ್ಷ ಆಯ್ತು ತೆಗೆದೆ, ನಾ ಎಲ್ಲಿ ಹೋಗ್ಲಿ ಅಂತ. ಏನು ಲೋಕಾಯುಕ್ತಿ ಹೇಳ್ಬೇಕು? ಏನು ಸಸ್ಪೆಂಡ್ ಆಗ್ತೀನೋ? ಧಮ್ಕಿ. ಯಾಕಂದ್ರೆ 10 ಕೊಟ್ಟಿರ್ತಾನೆ. ಒಳ್ಳೇದು, 10 ಬಂದು ಕೂತ. ಮತ್ತೆ ಇವ್ ಸಿಟ್ಟಿತ್ತು ವಿಷಯ ಅಂತ. ಸರ್ ನಾ 15 ಕೊಡ್ತೇನೆ, ಮತ್ತೆ ಅವ್ನು ತೆಗೀರಿ, ನಾ ಇಲ್ಲೇ ಇನ್ನೊಂದು ವರ್ಷ ಮುಂದುವರಿತೇನಂತ. 15 ಇದ್ಕೊರೆ. ಮತ್ತು ಅವನಿಗೆ ಬೇರೆ ಪೋಸ್ಟ್ ಕೊಡ್ತಾರೆ. ಆದಾಯ ಪೊಲೀಸ್ ಸ್ಟೇಷನ್ಗಳವರೆಗೆ ಒಂದು ರೇಟ್ ಬೇರೆ, ಇಂಡಿಪೆಂಡೆಂಟ್ ಪೊಲೀಸ್ ಸ್ಟೇಷನ್ಗಳು ಇರುವಂಥ ರೇಟ್ ಬೇರೆ, PSI CPI ಇರುವಂಥ ಸ್ಟೇಷನ್ ರೇಟ್ ಬೇರೆ, ಸರ್ಕಲ್ಗೆ ರೇಟ್ ಬೇರೆ. ಅಲ್ಲಿ 2 ಲಕ್ಷ. ನಂತರ ಡಿವಿಷನ್ಗೆ ಅಲ್ಲಿ 3 ಪಟ್ಟು ಹೆಚ್ಚು. SP ಅವ್ರಿಗೂ 5 ಕೋಟಿ. ಯಾವ SP ಕೇಳಬೇಡ್ರಿ. 2 ಕೋಟಿ ಯಾರಿಗೆ? ನಗರ ಐತಿರಿ. ಯಾವ ಡಿಸ್ಟಿಕ್ ಕೇಳಬೇಡ್ರಿ. ಇದು ಇಂಟೆಲಿಜೆನ್ಸ್ ವರದಿ ಅಲ್ಲ. SP ಅವ್ರ ಕೈ ಕೆಳಗೆ ಇದ್ದಂಥ PCಗಳು ಕೊಟ್ಟಂಥ ವರದಿ. ಮತ್ತು ಅವ್ನು ತೆಗಿಬೇಕೆಲ್ಲಿ? ಮಟಕದಲ್ಲಿ ತೆಗಿಬೇಕಲ್ಲ, ಜೂಜಾಟದಲ್ಲಿ ತೆಗಿಬೇಕಲ್ಲ, ಅಕ್ರಮ ಸರಾಯಲ್ಲಿ ತೆಗಿಬೇಕಲ್ಲ, ಅಕ್ರಮ ಏನು ಲ್ಯಾಂಡ್ ಮಾಫಿಯಾದಿಂದ ತೆಗಿಬೇಕಲ್ಲ. ಲ್ಯಾಂಡ್ ಮಾಫಿಯಾ ಅದನ್ನು ಕಂಟ್ರೋಲ್ ಮಾಡೋರು ಪೊಲೀಸರು ಇರ್ತಾರಲ್ಲ, ಅವ್ರು ಹಿಡಿದು ತೆಗಿಬೇಕಲ್ಲ. ಅವ್ರಿಗೆ ಅದು ಹಳೆ ಮಾವನ ಸಂಬಂಧ. ನಾರಾಯಣ ಬರೋರು ಕೇಳಿ ಅವ್ರು ಹೇಳ್ತಾರೆ ಎಷ್ಟೆಷ್ಟು ಸಂಬಂಧ ಹೆಂಗಿದೆ ಅಂತ ಕೇಳ್ತಾರೆ. ನಾವು ಹೇಳೋದು ಇದು ರಾಜ್ಯದ ವರದಿ, ಯಾವುದೋ ಒಂದು ಜಿಲ್ಲೆಗೆ ಸಂಬಂಧಪಟ್ಟದ್ದಲ್ಲ. ನಂತರ ಇಲ್ಲಿ ಸಬ್ ಡಿವಿಷನ್ ಹೇಳಿತ್ಲ ಈಗಾಗಲೇ. ಮತ್ತು DCP L&O 50 ಲಕ್ಷ, ಕಮಿಷನರ್ 2 ಕೋಟಿ, ಮತ್ತು ಅಡಿಷನಲ್
ಎಸ್ ಪಿ ಲೆವೆಲ್ ಇರ್ತಲ್ಲ ಅವು 2 ಕೋಟಿ. ಏನಿದು ಅಧಿಕೃತ ವರದಿನೋ ಅನಧಿಕೃತನೋ ಯಾರು ಇದನ್ನು ಹೇಳೋರು? ನಮಗೆ ಸಾರ್ವಜನಿಕರು ಮಾತಾಡ್ತಾರೆ, ಅದನ್ನು ಹೇಳಬೇಕಾಗ್ತದೆ. ಮತ್ತಿದು ನಡೆದಿದೆ. ವರ್ಗಾವಣೆ ಒಂದು ಉದಾಹರಣೆ ಕೊಟ್ಟು, ವರ್ಗಾವಣೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ದುಡ್ಡು ಮಾಡಿದ್ರು ಅದು ಹೇಳ್ತಾರಾ? ಇಲ್ಲ. ಒಂದು ಉದಾಹರಣೆ ನಾವು ತೋರ್ತೇವೆ. ನಮ್ಮನ್ನ ಕಣ್ ಮುಂದೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಹೋಗಿದ್ದೆ. 1 ವರ್ಷ ಆಯ್ತು. ಹಿಂದಿನ ದೀಪಾವಳಿಯಲ್ಲಿ ಅಲ್ಲಿ ಕೂತಿದ್ದೆ. ಅವ್ರ ಮಗ ಇದ್ರು. ನಂತರ ಒಬ್ಬ DSPನೋ SP ನೋ ಯಾರೋ ಒಬ್ಬ PSIಯೋ CPIಯೋ ಬಂದ್ರು, ಜೈಲಿಟ್ಟು ಹೊಡೆದ್ರು. ಸರ್ ನಾ ಜಾಯಿನ್ ನನ್ನ ಮಿನಿಟ್ ಇಲ್ಲದೆ ಜಾಯಿನ್ ಆದ್ರಿ. ನಾನು ಲೆಟರ್ ಕೊಡ್ತಿದ್ದಿಲ್ಲ. ಇಲ್ಲ, ನಾವು ಉಸ್ತುವಾರಿ ಮಂತ್ರಿಗಳ ಲೆಟರ್ ತಂದಿದೆ ಅದಕ್ಕೆ. ಆಯಿತು, ಹೆಂಗೆ? ನಮ್ಮದು ಬೇಕಲ್ಲ, ನಾನು ಮಂತ್ರಿ ಇಲ್ಲ. ನನ್ನ ಮುಂದೆ ಆದದ್ದು ರೆಕಾರ್ಡ್ ಬೇಕಾದ್ರೆ ಬಿಟ್ಟು ಬಿಡ್ತೇವೆ. ನನ್ನ ಮುಂದೆ ಆದದ್ದು. ನಂತರ ಇಲ್ಲ, ಏನಾದರೂ ಮುಟ್ಟಿಸ್ತೇನೆ. ಚೆಲಿಟ್ಟು ಹೊಡೆದ. ಯಾರಿಗೆ ಮುಟ್ಸೆ? ಆಯ್ತು, ಗೋಣ ಹಾಕಿದ. ಬದಿಗಿದ್ದ ಗೋಣ ಹಾಕಿದ. ನಾ ಹೊರಗೆ ಬಂದೆ. ಮೇಡಮ್, ಏನಾದರೂ ಸ್ವಲ್ಪ ಗಿಫ್ಟ್ ಕೊಡ್ರಲ್ಲ ದೀಪಾವಳಿಗೆ, ನಾವು ನಿಮ್ಮ ಪರವಾಗಿ ವಿಡಿಯೋ ಮಾಡ್ತೀವಿ. ಏನ್ರಿ ನಮ್ಮ ಪರವಾಗಿ ನೀವು ವಿಡಿಯೋ ಎಲ್ಲಿ ಮಾಡತ್ತೀರಿ? ನೀವು ನಮ್ಮ ವಿರುದ್ಧ ಮಾಡತ್ತೀರಂತ. ಆಗ 10 ವಿಡಿಯೋ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಅಂದ್ರೆ ಅಭಿವೃದ್ಧಿ ಅಂತ ಒಂದು ವಿಷಯದಲ್ಲಿ ಇಟ್ಕೊಂಡು ಮಾಡಿದ್ದು ನಮ್ಮ ಕ್ಷೇತ್ರದ ಅಂತೇಳಿ. 1 ವರದಿ ವಿರುದ್ಧ ಮಾಡಿದ್ದು. ಆ ವಿರುದ್ಧ ಅವ್ರು ತಲೆ ಹೋಯ್ತು. ಅವಾಗ ಏನ್ರ ಕೊಟ್ಟು ಕಳ್ಸಲ್ಲ, ಸಿಟ್ಟಿ ಬಂದದು. ಅಂದ್ರೆ ಯಾರು ಭಿಕ್ಷುಕರಾದರು? ನಾವು ಭಿಕ್ಷುಕರಾದಲ್ಲಿ 10,000 ರೂಪಾಯಿ ಗಿಡ ಕೊಟ್ಟರು, ನಂತರ ಸ್ವೀಟು ಕೊಟ್ಟರು, ಆ ಮಾತು ಬೇರೆ. ಆದರೆ ಕೊಟ್ಟು ಕಳ್ಸಲ್ಲ. ಅಂದರೆ ವರ್ಗಾವಣೆ ಕಣ್ತಪ್ಪಿಸಿ ಉಸ್ತುವಾರಿಯಿಂದ ಬಂದರೂ ಕೂಡ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ರೊಕ್ಕ ಕೊಡಬೇಕು, ಮಿನಿಟ್ ಇಲ್ಲದೂ ರೊಕ್ಕ ಕೊಡಬೇಕು. ಸಿದ್ದರಾಮಯ್ಯ ಏನು ಹೇಳಿರೋದಕ್ಕೆ? ಮತ್ತು 1 ಕೋಟಿ ಮೊಮ್ಮಗಳ ನಾಮಕರಣಕ್ಕೆ ಅಷ್ಟೊಂದು ಖರ್ಚ. 2001-2ರಲ್ಲಿ ಏನಿತ್ತು? 20,000 ಸ್ಕೂಟಿ ಪೆಪ್ ಎತ್ಕೊಂಡು ಹೋಗಿದ್ರು ಲಕ್ಷ್ಮೀ ಕೋಆಪರೇಟಿವ್ ಸೊಸೈಟಿ ಅವರು. ಅದಕ್ಕೇನು ಮಾಡಿದ್ರು ಇವರು? ಇಲ್ಲೇ ಡೈರೆಕ್ಟ್ರಿ ಅವರು ಬಿಟ್ಟು ಬಂದರು. ಈಗ ಎಷ್ಟು ಕೋಟಿ ಹೇಳ್ತೀರಿ? 2 ಶುಗರ್ ಫ್ಯಾಕ್ಟ್ರಿ ಎಷ್ಟಾಯ್ತು? 2-4 ಕೋಟಿ ಆಯ್ತು. ಅಲ್ಲೇ ಇರಲಿ. ಅವ್ರು ಹೇಳ್ತಾರ ನಾವು DCC ಬ್ಯಾಂಕ್ದಿಂದ ಸಾಲ ತೆಗಿಲಿ. ಎಷ್ಟೆಷ್ಟು ಮುಟ್ಸಲಿ. ಕಾರ್ ಗಾಡಿ ಎಷ್ಟು? ನಿಮ್ಮ ಮನೆ ಮುಂದೆ ಅದು ಕಂಪೌಂಡ್ ಎಷ್ಟು? ಸೆಕ್ಯೂರಿಟಿ ಗಾರ್ಡ್ ಎಷ್ಟು? ಎಲ್ಲೆಲ್ಲಿ ಡಿಸ್ಟಿಕ್ದ ನಂಬರ್ಗಳು ಹಾಕಬೇಕು? ಒಂದೊಂದು ಡಿಸ್ಟಿಕ್ ಒಂದೊಂದು ನಂಬರ್. ಅಲ್ಲಿ ಯಾಕೆ ರಿಜಿಸ್ಟ್ರೇಷನ್ ಮಾಡಬೇಕು? ಅಷ್ಟು ಖರೆ ಇದ್ದೇನೆಂದರೆ ಪ್ಲಾಟ್ ಎಷ್ಟು? ನಿಮ್ಮ ಬಿಲ್ಡಿಂಗ್ಗಳು ಎಷ್ಟು? ಲ್ಯಾಂಡ್ ಡೆವಲಪರ್. ಜಾತ್ರಾ ಹೋಟೆಲ್ ಯಾರ್ದು? 19 ಕೋಟಿ ಖರೀದಿ ಮಾಡಿದ್ದು. ಜನರಿಗೆ ಗೊತ್ತಾಗಲಿ, ಬೆಳಗಾವಿ ಗ್ರಾಮೀಣ ಜನರಿಗೆ ಗೊತ್ತಾಗಲಿ. मी मराठी मध्ये सांगतो, उद्या परवा मराठी मध्ये सांगतो, कारण काय कन्नड पाहिजे मध्ये कन्नड लोक आहेत. हेच ट्रान्सलेशन मराठीमध्ये करतो की मी काय, कारण काय होटर्स सगळा मराठी लोक आहेत. शिवाजी मूर्ती बसला तर घळास हे खुश काय खुश आहे? शिवा सुंटकरला ना, चांगला माणूसला ना, शुभम शेळकेला ना, आणि लय लोक आहेत. धनंजय जाधव आहेत, विनायक म्हणून एकही जाधव, हे चांगले लोक. त्याच्यामध्ये 4-5 माणूस मध्ये एक मध्ये माणूसला निवडून आणत नाही तुम्हाला. लक्ष्मी हेब्बाळकर का पाहिजे? काडामध्ये कोण होतं? युवराज कदम. काडामध्ये आणले. बुडामध्ये कोण होतं? युवराज कदम. त्यांनाच पाहिजे का? वोट बँक, मराठी वोट बँक, समिती वोट बँक. वोट बँकसाठी त्यांना अधिकार पाहिजे. विचारला पाहिजे की त्यांना काय 2 टाइम नामकरण 1 कोटी ढमार कुठं आणले पैसे? ಜನರ ಟ್ಯಾಕ್ಸ್ ಹಣ ಇದು. ಈ ಟ್ಯಾಕ್ಸ್ ಹಣವನ್ನ ಯಾವ ರೀತಿ ಮಂತ್ರಿಗಳು ಓಡಾಯಿಸ್ತಾರೆ? ಇಂಥ ಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಇನ್ನು ಗ್ಯಾರಂಟಿ ನಮ್ಮ ಸರ್ಕಾರ ಬರ್ತೈತಾ? 5 ಗ್ಯಾರಂಟಿಗಳ ಸರ್ಕಾರ ಬರ್ತೈತಾ? ಸಾಧ್ಯನೇ ಇಲ್ಲ. ಅಭಿವೃದ್ಧಿ ಕುಂಠಿತಗೊಂಡಿದೆ, ಅಭಿವೃದ್ಧಿಗೆ ರೊಕ್ಕಿಲ್ಲ, ಬಿಡುಗಡೆ ಮಾಡಿದ್ರೆ ಇಂಥವ್ರು ಅಲ್ರಿ. ಒಂದು ರೋಡ್ ಉದ್ಘಾಟನೆ ಮಾಡ್ಬೇಕಾದ್ರೆ ಇವ್ರದ್ದು ಎಲ್ಲ ಮುಟ್ಟಿರ್ಬೇಕು. ಏನು ಶಿವ ಅಂತ ಕಮಿಷನ್ ಬಿಟ್ರೆ ಅವಾಗ ಇವರು ಉದ್ಘಾಟನೆ ಮಾಡ್ತಾರೆ. ಅಲ್ಲೇ ಹೋಗಿ ಇದೆಲ್ಲ ಲಿಖಿತ 33,000 ಕೋಟಿ ಏನೋ ಏನು ಬಿಡುಗಡೆ ಮಾಡಬೇಕಾಗಿದೆ ಕಾಮಗಾರಿ ಮಾಡಿದ್ದು. ಅದು ಬಿಲ್ ಯಾವಾಗ ಕೊಡೋರು? DK ಶಿವಕುಮಾರ್ ಕರೆದು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಮದು ಭ್ರಷ್ಟ ಸರ್ಕಾರವೋ ಅಥವಾ BJP ಭ್ರಷ್ಟ ಸರ್ಕಾರವೋ? ಮತ್ತು BJP ಅವರು ಶ್ವೇತಪತ್ರ ಹೊರಡಿಸಿ ಅಂತ ಹೇಳಂಗಿಲ್ಲ. ಅನುಷಕ್ ಅವರು ಗೊತ್ತಾಗಲ್ಲ ಸ್ಥಿತಿಗತಿ ಏನೈತೆ ಅನ್ನೋದು. ಶ್ವೇತಪತ್ರ ಅಂದ್ರೆ ರಾಜ್ಯ ಸ್ಥಿತಿಗತಿ ಎಲ್ಲೆಲ್ಲಿ ಎಷ್ಟೆಷ್ಟು ಹೋಗ್ತೈತೆ ಅನ್ನೋದು ಗೊತ್ತಾಗುತ್ತೆ. ಎಕ್ಸೈಸ್ 42,000 ಕೋಟಿ ಬರತೈತೆ ಅಂತ ನಿಮ್ಮ ಮಾನ ಮರ್ಯಾದೆ ಎಲ್ಲ ಉಳಿದೈತೆ. ಇಲ್ಲ ಪರಿಸ್ಥಿತಿ ಭಾಳ ಗಂಭೀರ ಆಗ್ತೈತೆ.
ಬರ ಪರಿಹಾರಕ್ಕೆ ಕೇಳಿದ್ರು, ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟರು? 328 ಕೋಟಿಯನ್ನು ಕೊಟ್ಟಿದ್ದಾರೆ, 1000 ಕೋಟಿಯನ್ನು ಕೊಟ್ಟಿದ್ದಾರೆ. ಅದು ಕೇಳಿದ್ದು ದೊಡ್ಡ ಪ್ರಮಾಣದಲ್ಲಿ ಕೇಳಿದ್ದು 10%, 20%, 30% ಕೊಡತ್ತಾರ. ಅಲ್ಲಿ ಎಷ್ಟು ಮತ್ತೆ ದುಡ್ಡು ಕಡಿಮೆ ಮಾಡತ್ತಿದೆ. ಇವ್ರು ಅಲ್ಲಿ ಇಲ್ಲಿ ತೆಗಿಬೇಕಂತ ಪ್ರಯತ್ನ ಮಾಡತ್ತಾರ, ಆಗ್ತಾ ಇಲ್ಲ. ಇಲ್ಲೇ ನಿಪ್ಪನಿ ರೋಡಲ್ಲ ಒಂದೇ ತಗೊಂಡಲ್ಲ, ಇಚ್ಚಂಗ್ ಮಟ್ಟ ಅವ್ರು ಎಬ್ಸವ್ರು, ಅನಂತ ಸಾಹೇಬ್ ಮಾಲ್ಗತ್ತಿ ಇವ್ರು ಎಬ್ಸವ್ರು. ಧರ್ಮಸಿಂಗ್ ಅವರ ಸಚಿವ ಸಂಪುಟದಲ್ಲಿ, ಅಥವಾ ಧರ್ಮಸಿಂಗ್ ಏನೋ ಗೃಹ ಮಂತ್ರಿ ಇದ್ರು ಅಥವಾ ಮುಖ್ಯಮಂತ್ರಿ ಆ ಕಾಲದಲ್ಲಿ 1992ರಲ್ಲಿ. ಮತ್ತು ಇಂಡಿಪೆಂಡೆಂಟ್ ಪೊಲಿಟಿಷಿಯನ್ ಹತ್ರ ಅಲ್ಲಿ ಆದಾಯ ಬೇರೆ, ಆದಾಯ ಇರುವಂಥ ಪೊಲಿಟಿಷಿಯನ್ ಅಲ್ಲಿ ಕೊಡೋದು ಬೇರೆ, ಸರ್ಕಲ್ ಕೊಡೋದು ಬೇರೆ. ಡಿವಿಷನ್ಗೆ 3 ಪಟ್ಟು ಹೆಚ್ಚು. SP, ಅಡಿಷನಲ್ SP, ECP, ಲಾ ಆ್ಯಂಡ್ ಆರ್ಡರ್, ECP ಕ್ರೈಮ್, DCP L&O, DCP ಕ್ರೈಮ್, ಅಡಿಷನಲ್ SP. ಏನದು ಹಿಂಗೆ ತಯಾರು ಎಲ್ಲಿಂದ? ಇವರು ಮಟ್ಕದಿಂದ. ಮತ್ತು ಮಟ್ಕ ಮೇನ್ ಬುಕ್ಕಿಗಳನ್ನ ಬಿಟ್ಟಿದ್ದಾರೆ, ಸಣ್ಣ ಬುಕ್ಕಿಗಳನ್ನ ಹಿಡ್ಕೊತ ಅದಾರ. ಪತ್ರಿಕೆಯಲ್ಲಿ ದಿವಸ ಒಂದು 2 ಬಿಡೋದು. ಇವ್ರು ಹಿಡ್ದು ಜನರಿಗೆ ಅನಿಸೋದು ಹಿಡ್ಯಾತಾರಲ್ಲ. ಮನೇನೋ ಒಬ್ಬ ಮೇನ್ ಬುಕ್ಕಿನ ಹಿಡ್ದಾರ. ಅದರ 19 ಮಂದಿ ಲಿಸ್ಟ್ ಇತ್ತಲ್ಲ, ಕೊಡ್ಲಿ ಮಾಡ್ತೀರಿ. ಎಷ್ಟು ಸಲ ಹೇಳಿದೇವಲ್ಲ ನಾವು, ಅದರಲ್ಲಿ ಒಂದರೆ ಅರೆಸ್ಟ್ ಮಾಡಿದ್ರಿ. ಏನೋ ಮುಷಾಫಿರ್ ಅವರು ಒಬ್ಬನೇನೋ ಅಲ್ಲಿ ಮಾಡಿದರು, ಏನೋ ಕೇಸ್ ಬುಕ್ ಮಾಡಿದ್ದಾರೆ. ಎಂಥ ಕೇಸೋ, ಪಿಟ್ಟಿ ಕೋಸೋ ಯಾವ ಕೇಸ್ ಮಾಡಿದ್ದಾರೆ ಎಲ್ಲಿ ಎಂಕರ್ಮಡಿ ಪೊಲಿಟಿಷಿಯನ್ನಲ್ಲಿ. ನಿಮ್ಮನಲ್ಲಿ ಈ ನಗರದಲ್ಲಿ ಗಲ್ಲಿಗಳಿಗಿದ್ದು ಏನೋ ಕಮಿಷನರ್ ಬಂದರು, ಒಳ್ಳೆಯದಾಯ್ತು. ನಂತರ ನಡು ಮತ್ತೆ ಚಾಲೋ ಇತ್ತು. ಈಗ ಒಂದು ಸಣ್ಣಂಗೆ ಮಾಡತ್ತೀರಿ. ಅದ್ರ ಮೇನ್ ಮಟ್ಟಗ ಬುಕ್ಕಿಗಳನ್ನ ಯಾಕೆ ಬಂದ್ ಮಾಡಿಲ್ಲ? ಯಾಕಂದ್ರೆ ಸ್ಟೇಷನ್ ನಡೆದು ಇದರಿಂದ ಆರೋಪ ಇದೆ, ಜನರ ಆರೋಪನ ನಾವು ಹೇಳೋರು. ನಮ್ದು ಏನಿಲ್ಲ ಇಲ್ಲಿ. ಮತ್ತು ಈಗ ಏನು ಹೇಳಿಲ್ಲ, ಅಮೌಂಟ ನಮ್ಮ ಡಿಸ್ಟಿಕ್ದ ಅಲ್ಲಿದು. ಎಲ್ಲ ಡಿಸ್ಟಿಕ್ ಪರಿಸ್ಥಿತಿ ಅದೇ ಇದೆ. ನಮ್ಮ ಡಿಸ್ಟಿಕ್ ನಾವೇ ಕೇಳ್ಕೋನು, ನಮ್ಮ ಪರಿಸ್ಥಿತಿ ನಾವೇ ಕೇಳ್ಕೋನು ನಮ್ಮದು. ಯಾಕಂದ್ರೆ ಕೊಟ್ಟ ತಗೊಂಡು ಗೊತ್ತಾದ್ರೆ ನಡೆದಿದ್ದಲ್ಲ. ಟ್ರಾನ್ಸ್ಫರ್ದಲ್ಲಿ ಕೇಳ್ರಲ್ಲ ಎಷ್ಟು ಕೊಟ್ಟು ಬಂದೇವ ಅಂತ ಹೇಳ್ತಾರೆ ಅವರು. ಏನ್ರಿ ಏನು ಹದ್ದಿಗೆ ಬಡದು ಹಾವಿಗೆ ಹಾಕ್ತಂತ, ಹಾವನ್ನು ಬಡದು ಹದ್ದಿಗೆ ಹಾಕಿದಂತ. ಇಲ್ಲಿ ಹಾವು ಯಾರು ಬಂದಿರ್ತಾರೆ ಸ್ಟೇಷನ್ಗೆ? ಹದ್ದು ಯಾರು? ರಾಜಕಾರಣಿಗಳಲ್ಲ. ಮತ್ತು ಹಾವಿಗೆ ಬಡದು ಹದ್ದಿಗೆ ಹಾಕ್ತಂತ ಅರ್ಥ ಏನು? ಮುಖ್ಯಮಂತ್ರಿ ಗಮನಿಸ್ತಾ ಇದ್ರಾ? ಇದು ನಿಮ್ಮ ಆಡಳಿತ, ನಿಮ್ಮ ಸ್ವಚ್ಛ ಆಡಳಿತ, ಪಾರದರ್ಶಕ ಆಡಳಿತ. ಸಚಿವಾಲಯ ಅವ್ರು ಬಂದು ಏನು ಮಾಡತ್ತೀರಿ? ಬಂದು ಅವ್ರು ಎಲ್ಲೆಲ್ಲಿ ಎಷ್ಟೆಷ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡೋದು ಅಂದರೆ ಅಭಿವೃದ್ಧಿ ಕೆಲಸಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಹಂಚೋದಂತ. ಆಯಿತು, ಸಮಾಧಾನ ಮಾಡಿ ಹೋದ್ರಿ. ರಾಜೀವ್ಕಾಗಿ ಅವರು ಜೋರ್ಲೆ ಮಾತಾಡ್ರು. ಅವ್ರಿಗೊಂದು ಏನೋ ನಿಗಮ ಮಂಡಳಿ ಕೊಟ್ರಿ, ಎಲ್ಲರೂ ಜೋರ್ಲೆ ಮಾತಾಡಿ. ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಸರ್ಕಾರದ್ದು? ಮತ್ತು 136 ಫುಲ್ ಮತ್ತು ಹೈಕಮಾಂಡದಲ್ಲಿ ಏನೂ ಇಲ್ಲ. ರೀಶಫಲ್ ಮಾಡುವಂಥ ಹೊತ್ತಿನಲ್ಲಿ 5-6 ಸಚಿವರನ್ನ ಕೈ ಬಿಡಬೇಕಾಗ್ತದೆ, 8-10 ಸಚಿವರನ್ನ ಕೈ ಬಿಡಬೇಕಾಗ್ತದೆ. ಅಲ್ಲಿ ರಾಜಣ್ಣ ಅವ್ರನ್ನ ತೆಗೆದುಕೊಳ್ಬೇಕಾಯ್ತೆ. ಸಚಿವ ಜಾರಕಿಹೊಳಿ ಏನು ಹೇಳಿದ್ರು? 2 ಜನ ನಮ್ಮ ಬಾಂಧವರನ್ನ ನೀವು ತೆಗೆದುಕೊಳ್ಬೇಕಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ಮತ್ತೆ 6 ಜನರನ್ನ ಹೊಸ ತೆಗೆದುಕೊಳ್ಬೇಕು ನಂಬರ್ ಹಚ್ಚಿದ್ದಾರೆ. ಇವ್ರು ಸಾಕಲ್ಲ 2.5 ವರ್ಷ ಬೇಡ, ನೀವು ಉಳಿದಂಥ ನಿಗಮ ಮಂಡಳಿ 2.5 ವರ್ಷ ಆಯಿತು ಬಿಟ್ಟು ಕೊಡಿ ಅಂತ ಹೇಳ್ತಾರೆ. DK ಶಿವಕುಮಾರ್ ಹೆಂಗೆ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯತೆ? ಅವರು ನೀವು ಬಿಟ್ಟುಕೊಡ್ರಲ್ಲ, ಮೊದಲು ನಿಮ್ಮವ್ರು ಮೊದಲು ಬಿಟ್ಟುಕೊಡ್ರಿ. ಅವ್ರಿಗೂ 2.5 ವರ್ಷ ಕಂಡೀಷನ್ ಹಾಕಿ. ನಿಮ್ಮ ಸರ್ಕಾರದಲ್ಲಿ 2.5 ವರ್ಷ ನಮ್ಗೆ ಗೊತ್ತಿಲ್ಲ. ಸಾರ್ವಜನಿಕ ಟ್ಯಾಕ್ಸನ್ನು ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ರಿ. ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತಂದರೆ ಯಾರ್ಯಾರು ನೀವು ಡಬಲ್ ಇದು ಮಾಡ್ಕೊಂಡ್ರೆ, ಏನು ಇನ್ಕಮ್ ಡಬಲ್ ಮಾಡ್ಕೊಂಡ್ರೆ, ವೇತನ ಡಬಲ್ ಮಾಡ್ಕೊಂಡ್ರೆ, ಯಾರಿಗೆ? ಅವರಿಗೆ ವೇತನ 1,25,000. ಸಂಪುಟಕ್ಕಿಂತ ಸಚಿವ ದರ್ಜೆ ಭಾರ. ಮಂತ್ರಿಮಂಡಲ ಸೇರಿ ಸಚಿವರ 32, 76 ಮಂದಿಗೆ ಸ್ಥಾನದ ಮಾನ. ತಿಂಗಳಿಗೆ ತಲಾ 10 ಲಕ್ಷ ವೆಚ್ಚ. 10 ಲಕ್ಷ ಒಬ್ಬರಿಗೆ. ಅದು ನೋಡತ್ತೀವಿ ನಾವು 10 ಲಕ್ಷ ಹೆಂಗೆ ಹೋಗುತ್ತೆ ಅಂತ. ಇವರಿಗೆ ಮನೆ ಬಾಡಿಗೆ 2,50,000 ಕೊಡ್ಬೇಕು. ಇಂಧನ ಭತ್ಯೆ 2,000 ಲೀಟರ್ ಕೊಡ್ಬೇಕು ತಿಂಗಳಿಗೆ. ಸಿಬ್ಬಂದಿ 12 ಸಿಬ್ಬಂದಿ, ಆಪ್ತ ಕಾರ್ಯದರ್ಶಿ, ಆಪ್ತ ಸಹಾಯಕ 4, ಕನ್ನಡ ಶೀಘ್ರ ಲಿಪಿಗಾರರು 1, ದಲಾಯತ್ 4, ಚಾಲಕರು 1 ಒಬ್ಬರಿಗೆ. ಇನ್ನು ಪ್ರವಾಸ ಭತ್ಯೆ ದಿನಕ್ಕೆ 2,500 ರೂಪಾಯಿ. ಹೊರ ರಾಜ್ಯಕ್ಕೆ ಹೋದರೆ 3,000 ರೂಪಾಯಿ. ಪ್ರಯಾಣ ಭತ್ಯೆ 40 ಕಿಲೋಮೀಟರ್ ಅಂದರೆ ಒಂದು ಕಿಲೋಮೀಟರ್ 40 ರೂಪಾಯಿ. ಅತಿಥಿ ಭತ್ಯೆ
4,50,000 ವಾರ್ಷಿಕದು. ವಾಹನ ಸೌಕರ್ಯ 20 ಲಕ್ಷದ ಮಿತಿಯ ವಾಹನ ಖರೀದಿಗೆ ಅವಕಾಶ 1 ಬಾರಿ ಅಂತ ಇರಲಿ. ಪೀಠೋಪಕರಣ 10 ಲಕ್ಷ ಮಿತಿಯ ಗೃಹೋಪಯೋಗಿ ವಸ್ತು ಪೀಠೋಪಕರಣ ಖರೀದಿ 1 ಬಾರಿ. ಬಿಜೆಪಿಯಲ್ಲಿ 72 ಇದ್ರು, ಈಗ ಇವರಲ್ಲಿ 76 ಮಂದಿ ಇದ್ದಾರೆ. ಏನು ಮಾಡೋರು ಇಲ್ಲಿ? ವೇತನ ಯಾರಿಗೂ ಗೊತ್ತಿಲ್ಲ, ಏಪ್ರಿಲ್ ಡಬಲ್ ಮಾಡ್ಕೊಂಡ್ಬಿಟ್ರು. ಗ್ಯಾರಂಟಿಗಳಿಗೆ ಹಣ ಹೋಗ್ತಾ ಇದೆ, ಅಭಿವೃದ್ಧಿ ಹಣ ಇಲ್ಲ. ಇವ್ರು ಡಬಲ್ ಯಾಕೆ ಮಾಡ್ಕೊಂಡ್ರು? ಯಾರು ಕೇಳೋರು? ಸಮಾಜ ಸೇವಕರು ಕೇಳಬೇಕು, ಅವ್ರು ಕೇಳ್ತಾ ಇಲ್ಲ. ಹೋರಾಟಗಾರರು, ಚಿಂತಕರು. ನೀವು ಹೇಳಿದ್ರೆ ಪತ್ರಿಕೆ ಅವರು ಪ್ರಿಂಟನ್ನು ಮಾಡೋದಿಲ್ಲ, ಮಾಡ್ತಾರೆ. ಪ್ರಾಮಾಣಿಕ ಪತ್ರಕರ್ತರು ಸಾಕಷ್ಟು ಜನ ಇದ್ದಾರೆ. 90% ಪತ್ರಕರ್ತರು ಎಲ್ಲ ಪೇಡ, ಅದು ಇದು ನಾವು ಹೇಳಬಾರ್ದು. ನಮ್ಮದು ನಾವು ಒಬ್ರು ಕಳ್ಕೊಬಾರ್ದು. 10% ಇದೆ, ಅದರಲ್ಲಿ ನಾವು ಒಬ್ಬರು ಅಂತ ಹೇಳ್ತೇವೆ, ಧೈರ್ಯದಿಂದ ಹೇಳ್ತೇವೆ. ನ್ಯಾಯ ನೀತಿ ಧರ್ಮದಿಂದ ಒಂದು ಮಾತನ್ನು ಹೇಳ್ತೇವೆ. ನಾವು ಇದೇವೆ, ನಾವು 10ರಲ್ಲಿ ಒಬ್ರಿದೆ. ನಮ್ಗೆ ಯಾರು ಸಪೋರ್ಟ್ ಕೊಡ್ತಾರೆ? ನೀವು ಸಪೋರ್ಟ್ ಕೊಡ್ತೀರಾ? ಇಲ್ಲ. ಇನ್ನು ಮತ್ತೆ ಬರೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಲಿ ಬೇಡ ಅಂತಾರೆ, ಇನ್ನೊಂದು 4 ತರಲಿ ಮತ್ತು ಅವರು ಅದಕ್ಕೆ ಬಂದಾರೆ ಡಿ ಸಿ ಬ್ಯಾಂಕ್ದಲ್ಲಿ. ಡಿ ಸಿ ಬ್ಯಾಂಕ್ದಲ್ಲಿ ನಾವೇನು ಹೇಳಿದ್ರು, ಯಾರು ನಿರ್ದೇಶಕರು 1 ಪೈಸೆ ತೆಗೆದುಕೊಳ್ಳತಕ್ಕದ್ದಲ್ಲ, 1 ಪೈಸೆಯಲ್ಲಿ ಮುಟ್ಟತಕ್ಕಲ್ಲ ಹೇಳಿದೆ ನಾವು. ಮುರುಗೋಡು ಮಹಾತ್ಮ ಜನ ಆಶೀರ್ವಾದದಿಂದ ಪ್ರಾರಂಭ ಆಗಿದೆ. ಎಷ್ಟೋ ಜನ ಇದ್ದಾರೆ. ಇಲ್ಲಿ 1 ಪೈಸೆ ನೀವು ತಕ್ಕದುಕೊಳ್ಳಿ. ಚಾ ಬಿಸ್ಕಿಟ್ ಅಷ್ಟೇ, ಲಾಸ್ಟ್ ನಾಷ್ಟ. ಎಲ್ಲಿ ವಿದೇಶಕ್ಕೆ ಹೊರಸ್ಕೊಂಗಿಲ್ಲ, ಎಲ್ಲಿ ಅಹಮದಾಬಾದ್ ಹೋಗಿ ಅಲ್ಲಿ ಏನು ಡಿ ಸಿ ಬ್ಯಾಂಕ್ ಹೆಂಗೆ ನಡೆದಿದ್ದು ನೋಡುವಂಥ ಅಗತ್ಯ ಇಲ್ಲ. ಯಾಕಂದ್ರೆ 26 ವರ್ಷ ಸರ್ವೀಸು, 30 ವರ್ಷ ಸರ್ವೀಸು, ಏನೋ 2-3 ಹುಡುಗರು ಅಷ್ಟು ಹೊಸದಾಗಿ ಬಂದಾರೆ. ಎಲ್ಲ ಸರ್ವಿಸ್ ಇದ್ದಾರಲ್ಲ. ನೀವು ಪ್ರವಾಸಕ್ಕೇನು ಹೋಗಿಲ್ಲ, ಖರ್ಚೇನು ಮಾಡೋಂಗಿಲ್ಲ. ಟ್ಯಾಕ್ಟರ್ ಬೇಕಾದ್ರೆ ಟ್ಯಾಕ್ಟರ್ ಕೊಡ್ತೀರಿ, PKPSಗಳನ್ನ ಸ್ಟ್ರಾಂಗ್ ಮಾಡ್ತೀರಿ. ಇನ್ನಷ್ಟು PKPSಗಳನ್ನ ಸ್ಥಾಪನೆ ಮಾಡ್ತೀರಿ, ನಮ್ಗೆ ಗೊತ್ತಿದೆ. ಆದರೆ ಹೇಳಿದಂತೆ ನಡೆದುಕೊಳ್ಳಬೇಕು. ಇದು ಎಲ್ಲರಿಗೂ ಹೇಳ್ತೇವೆ ನಾವು. ಯಾರ ಚೇರ್ಮನ್ ಆಗಲಿ, ನೀವಾಗಲಿ, ಅವ್ರು ನಮಗೆ ಸಂಬಂಧ ಇಲ್ಲ. ಇವತ್ತಿನ ಮುಖ್ಯ ವಿಷಯ ಅಂತಂದರೆ ಸಚಿವ ಸಂಪುಟದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಬಿಡ್ತಿರೋ ಇಲ್ಲೋ ಅಷ್ಟು ಹೇಳ್ಬೇಡ್ರಿ. ನಿಮ್ಗೆ ಇವರೇ ಬೇಕಾದ್ರೆ ಇಟ್ಕೋರಿ. ಸರ್ಕಾರ ಬಿದ್ದು ಹೋಗ್ತೈತಲ್ಲ, ಏನು ಮಾಡೋಕ್ಕಾಗ್ತೈತೆ? ಒಬ್ಬ ಸಚಿವನ ಸರ್ಕಾರ ಬಿದ್ದು ಹೋಯ್ತಂದ್ರೆ ಏನು ಮಾಡ್ಲಿಕ್ಕಾಗ್ತೈತೆ? ಸಿದ್ದರಾಮಯ್ಯ ಅವರೇ ಏನು ಮಾಡವ್ರೇನು? ನೀವು ವರ್ಗಾವಣೆ ನೋಡ್ರಲ್ಲ ಹಳ್ಳಿ ಮತ್ತು ರೇಟ್ ಬೋರ್ಡ್ ಹಿಂಗೆ ತಹಶೀಲ್ದಾರ್ಗೆ ಎಷ್ಟು, ಎ ಸಿಗೆ ಎಷ್ಟು, ಡಿ ಸಿಗೆ ಎಷ್ಟು, ಎಲ್ಲ ಅಲಿಖಿತ ಸಂವಿಧಾನ ಇದು. ಕರ್ನಾಟಕದಲ್ಲಿ ಹೇಳತ್ತೇವೆ ನಾವು, ಯಾವುದೇ ಡಿಸ್ಟಿಕ್ ಅಲ್ಲ. ಈಗೇನು ಓದಿದ್ದು ಡಿಪಾರ್ಟ್ಮೆಂಟ್ ಪೊಲೀಸ್ ಸ್ಟೇಷನ್ ಹೇಳಿದ್ದು ಎಲ್ಲ ಕಡೆ ನಡೆದೈತೆ ಅಂತ. ಇವರೇ ಕಮಿಷನರ್ ಅಲ್ಲ, ಇವರೇ ಅಡಿಷನಲ್ ಕಮಿಷನರ್ ಅಲ್ಲ, ಇವರೇ ACP ಅಲ್ಲ, ಇವರೇ DCP, L&O ಅಲ್ಲ, ಕ್ರೈಮೂನು ಅಲ್ಲ, ಮತ್ತು ಸರ್ಕಲ್ ಇವರ ಅಲ್ಲ, ಮತ್ತು ಡಿವಿಷನ್ ಇವರಲ್ಲ. ಎಲ್ಲರ ಕಡೆ ನಡೆದಿದೆ. ನಡೆದದ್ದು ನಾವು ಹೇಳಬೇಕಲ್ಲ. ಮತ್ತು ವೇತನ ಪಡೆದದ್ದು ಅದನ್ನು ಹೇಳಬೇಕು. ಮತ್ತು ಸಾರ್ವಜನಿಕರ ಹಣ, ಟ್ಯಾಕ್ಸನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದೇವ ನಾವು? ಅಭಿವೃದ್ಧಿ ಅಧಿಕಾರ ದೇವರಾಜ ಅರಸನ್ ಅಂತ ನೀವೇ ಅಂತ ಹೇಳ್ಕೊತಿದ್ದು. ಇನ್ನೂ 5 ವರ್ಷ ಇರ್ತೇನೆ ಅಂತ ಹೇಳ್ತಾರೆ. ಹೆಂಗೆ ಇರ್ತಾರೆ ಇಂಥವ್ರನ್ನ ಇಟ್ಕೊಂಡು? ರೀಶಫಲ್ನಲ್ಲಿ 8ರಿಂದ 10 ಜನರನ್ನು ಕೈ ಬಿಡಬೇಕು. ಹೈಕಮಾಂಡದಲ್ಲಿ ಏನೂ ತಾಕತ್ತು ಉಳಿದಿಲ್ಲ. ಆದರೂ ಕೂಡ ಹೈಕಮಾಂಡ್ ಇದನ್ನು ಗಮನಿಸಬೇಕು. ಏನು ನಡೆದಿದೆ ಅದನ್ನು ನೀವು ಗಮನಿಸಬೇಕು. ಮಲ್ಲುಭಾಯಿ ನಮಸ್ಕಾರ. ನಮಸ್ಕಾರ. ದೇವೇಂದ್ರ ದೊಡ್ಡಮನಿ ನಮಸ್ಕಾರ. ಸಚಿನ್ ನಮಸ್ಕಾರ. ಅದಕ್ಕೆ ಅವ್ರನ್ನ ಕೈ ಬಿಡಬೇಕು. ಒಂದು ಮೊಮ್ಮಗಳ ನಾಮಕರಣಕ್ಕಾಗಿ ಮಾಡಲಿ, ಒಳ್ಳೇದು. SP ಅವರು, ನೀವು ಬ್ಲಾಕ್ ಕ್ಲಬ್ ಉಸ್ತುವಾರಿಗಳು, ನೀವು 700 ಜನರ ಹೊಸ ಸದಸ್ಯರು ಮಾಡ್ಕೊಂಡ್ರಿ. 35 ಕೋಟಿಗಿಂತ ಹೆಚ್ಚು ಅಲ್ಲಿ ಆಯ್ತು. ನೀವು ಅಭಿವೃದ್ಧಿ ಮಾಡಕ್ಕೆ ಬಂದಿರೋ ಅಥವಾ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ಲಿಕ್ಕೆ ಬಂದಿರಿ? ಅದನ್ನು ಕೇಳಬೇಕಲ್ಲ ನಾವು. ಅಲ್ಲಿ ಏನೇನು ನಡೀತಿದ್ದು ಎಲ್ಲ ಗೊತ್ತಿದೆ. 14 ವರ್ಷದಿಂದ ಏನು ನಡೀತಿಲ್ಲ. ನನ್ನ ಬಾಯ್ಲ ಕೇಳಿದ್ರೆ ಬಾಯ್ಲ ಕೊಡೋಂಗಿಲ್ಲ. ಯಾಕಿದು ಏನು ನಡೆದಿದೆ? ಕಂಟೈನ್ಮೆಂಟಲ್ಲಿ ರಿಪೇರಿ ಮಾಡ್ಬೇಕಾದ್ರೆ ಏನೇನೋ ಮಾಡ್ಬೇಕು. ನೀವು ರಿಪೇರಿ ಅದು ಇದು ಮಾಡಿ ಒಟ್ಟೆ ಕಂಟೈನ್ಮೆಂಟ್ ಪರ್ಮಿಷನ್ ತಂದಿರಬೇಕು. ಅದು ಮಾತು ಬೇರೆ, ಅದನ್ನ ಹೇಳತ್ತಿಲ್ಲ. ಅಭಿವೃದ್ಧಿ ಇಲ್ಲಿ ಮಾಡ್ರಿ, ಬೇಡ ಅನ್ನಂಗಿಲ್ಲ. ನೀವು ಬಂದ ನಂತರ ಅಭಿವೃದ್ಧಿ ಆಗಿದೆ. ಇನ್ನೂ ಒಂದು 100 ಜನರನ್ನು ತೆಗೆದುಕೊಳ್ಬೇಕಂತ ವಿಚಾರ ಇದೆ. 2 ಲಕ್ಷ ಮೇಲೆ ಚಿಲ್ಲರ್ ಅಮೌಂಟ್ 2.5 ತಕ್ಕ ಮೆಂಬರ್ಶಿಪ್ ಮಾಡ್ಕೋರಿ ಬೇಡ ಅಂತಾರೆ. 700 ಮಾಡ್ಕೋರಿ ಬೇಡ ಅಂತಾರೆ. ಪ್ರತಿಷ್ಠಿತ ಕ್ಲಬ್ ಇದ್ದದ್ದು ಸಾಮಾನ್ಯ ಕ್ಲಬ್ ಆಗಲಿ, ಎಲ್ಲ ಜನಸಾಮಾನ್ಯರಿಗೆ ಅಲ್ಲಿ ವ್ಯವಸ್ಥೆ ಆಗಬೇಕು. ನ್ಯಾಯಯುತವಾದಂಥ ಬೇಡಿಕೆ ಅದು. ಆದರೆ 1 ಇಂಚು ಜಾಗ ಬಿಡ್ರೆ ಅಲ್ಲಿ ಎಲ್ಲ ಪೆಂಡಾಲ್ ಹಾಕಿ ಕೊಡಿದ್ರಿ. ಒಟ್ಟು ಮೆಂಬರ್ಗೆ ಒಳಗೆ ಹಾಕಿ ಪರೀಕ್ಷೆ 3 ದಿವಸ ಪೆಂಡಾಲ್ ಹಾಕಿರಿ. 17, 18, 19 ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕುಕ್ಕರ್ ಹಂಚ್ರು. ಅವಾಗ ಈಗ ಇಲ್ಲಿ ಊಟ ಹಂಚ್ತಾರೆ. ಇನ್ನು ಮುಂದೆ ಏನು ಹಂಚ್ತಾರೆ? ಒಟ್ಟು ಮಂತ್ರಿ ಆಗ್ಬೇಕು, ದುಡ್ಡು ಮಾಡಬೇಕು. ದುಡ್ಡಿದ್ರೆ ಎಲ್ಲ ಅಂತ ತಿಳ್ಕೊಂಡಾರ ಅವರು. ಬೆಳಗಾವಿ ಗ್ರಾಮೀಣ ಜನ ಭಾಳ ನಿಷ್ಠಾವಂತರು. ಕಡೋಲ್ಕರ್ ಬದಲಾಯಿಸಿದ್ರು.
ನಂತರ ಸಂಜಯ್ ಪಾಟೀಲ್ರು 2 ಸಲ ಬಂದರು. ಅವರು ಸ್ವಲ್ಪ ಹಾಂ ಹ್ಞೂ ಅನ್ನಕತ್ರು. ಅವ್ರು ಬದಲಾಯಿಸಿರು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ತಂದರೆ ಇವರು ಬದಲಾಯಿಸ್ತಾರೆ. ಬೆಳಗಾವಿ ಗ್ರಾಮೀಣದಲ್ಲಿ ಏನು ಅಭಿವೃದ್ಧಿ ಕೆಲಸ ಏನಾಗಿದೆ ಹೇಳ್ರಿ. ಗಂಗರಾಳಿ ಬೇಕೆಂದ್ರೆ ಶಾಹುನಗರಕ್ಕೆ ಒಂದು ರೋಡ್ಗೆ ಹೋಗಿದೆ. ನಾನು ಇವತ್ತು ಹೋಗಿದ್ದೆ, ಅಲ್ಲಿ ಲೈವ್ ಮಾಡಿದೆ 2 ಸಲ. ಇವತ್ತು ಲೈವ್ ಮಾಡ್ಬೇಕಂತ ಬಂದಿತ್ತು. ಇಲ್ಲ ಬೇಡ, ಯಾಕೆ ಮಾಡೋದಪ್ಪ, 3 ಸಲ ಲೈವ್ ಮಾಡಿದ್ರೆ ಇವ್ರು ಏನು ಕಿಮ್ಮತ್ ಕೊಡಲಿ ಅಂದರೆ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲ, ಏನು ಕಾನೂನು ವ್ಯವಸ್ಥೆ ಇಲ್ಲ. ಸದಾಮವನಿ ಕೆಟ್ಟ ರೋಡಸ್ ತೋರಿಸ್ತಾರಂತ ಮತ್ತೆ ಹೇಳ್ತಾರೆ. ಕೆಟ್ಟ ರೋಡ್ ಎಲ್ಲಿ ತೋರ್ಸತ್ತೇವೆ? ನಮ್ಮ ರೋಡ್ ನಾವು ತೋರ್ಸತ್ತೇವೆ. ಏನು ಬೇರೆ ಕಡೆ ಹೋಗಿ ಸಿಟಿ ಮಾಡಿದ್ದೇವೆ? 3 ಸಲ ದುಡ್ಡು ತೆಗ್ದಾರೆ ಇಲ್ಲಿ. ಮಳೆಗಾಲ ಹೋಗಿಲ್ಲ ಮಾಡ್ತೇವೆ ಅಂತ, ಮಳೆಗಾಲದಾಗನ ಮಾಡಿರಲ್ಲ, ರೋಡ್ ಆಗಿತ್ತದು. ಮತ್ತೆ ಈಗ ಕಿತ್ಕೊಂಡೆಲ್ಲ ಅವತ್ಲ ಹೆಂಗೆ ಮಾಡಿರಿ? ರಿಪೇರಿ 4 ಸಲ 5 ಸಲ 3 ಮೈಕ್ ತೆಗ್ದ್ರಿ ನೀವು. ಪಾಪ ಇಂಜಿನಿಯರ್ ಏನು ಮಾಡೋ, ನೀವು ತಂದಿರ್ತಲ್ಲ ಮಿನಿಟ್ ಕೊಟ್ಟು ಯುನೇಜ್, ಅದಕ್ಕೆ ಏನು ಮಾಡವ್ರೇನು? ಸರ್ಕಾರದಲ್ಲಿ ಒಳ್ಳೆ ಮಂತ್ರಿಗಳು ಬೇಕು ಬೇಡೋ? ಇದನ್ನು ನೀವು ಗಮನಿಸಬೇಕಲ್ಲ. ಅಶೋಕ್ ಪಟೇಲ್ ಇಲ್ಲ ನಿಮ್ಮ ಕಡೆ? ಒಳ್ಳೆ ಆಡಳಿತಗಾರರು, ಅವ್ರ ನಂಬರ್ ಯಾಕಿಲ್ಲ? ಪ್ರಕಾಶ್ ಹುಕ್ಕೇರಿ ಅವರಿಲ್ಲ? ಮತ್ತು ಲಕ್ಷ್ಮಣ ಸವದಿ ಅವ್ರು ಏನಂತ ಕರ್ಕೊಂಡ್ರಿ ನೀವು? ಮಂತ್ರಿ ಮಾಡ್ತೀನಿ ಅಂತ ಕರ್ಕೊಂಡ್ರು ಅಥವಾ ಟಿಕೆಟ್ ಅಷ್ಟೇ ಕೊಟ್ಟರು? ಮಂತ್ರಿ ಮಾಡಬೇಕಲ್ಲ ಅವರಿಗೆ. ಇಷ್ಟೆಲ್ಲ ಇದ್ದಾರೆ. ಮಹಿಳಾ ಕೋಟದಲ್ಲಿ ಬೇರೆ ಮಹಿಳೆಯರು ಇದಾರಲ್ಲ. ಏನು JDS ಅವರು ಮಹಿಳಾ ಕೋಟ ಇದ್ದಾರೆ, ಒಂದೇ ಟಿಕೆಟ್ ಕೊಟ್ಟರು, ಆರಿಸಿ ಬಂದರು. ಮತ್ತೇನೇ ಹೊತ್ತು ಮಹಿಳೆ ಆಕೆ ಮಹಿಳೆಗೇನ ಅಲ್ಲಿಕ್ಕೆ ಮತ್ತಿಲ್ಲ. ಏನೇ ಹೊತ್ತು ಮಹಿಳೆ ಅಂದ್ರೆ ಬರೋಬ್ಬರು ಜನ ಮಾಡಿದ್ರು ಅವ್ರು. ಇಲ್ಲೂ ಮಾಡಬೇಕಲ್ಲ. ಕಾಂಗ್ರೆಸ್ಸಲ್ಲಿ 8 ಜನ ಬಂದರು, ಇನ್ನೂ ಇದಾರಲ್ಲ 4-5 ಜನ ಮಹಿಳಾ ಶಾಸಕರು ಇದ್ದಾರೆ, MLCದಲ್ಲಿದ್ದಾರೆ. ಅವ್ರಿಗೊಬ್ರಿಗೆ ಕೊಡ್ರಿ. ಮಹಿಳಾ ಕೋಟ ಫುಲ್ ಆಯ್ತಿಲ್ಲ. ಇಂಥ ಭ್ರಷ್ಟರಿಗೆ ಕೊಟ್ಟರೆ ಮಹಿಳಾ ಕೋಟ ಅಂತೀರಿ ನೀವು? DK ಶಿವಕುಮಾರ್ ಇದನ್ನು ವಿಚಾರ ಮಾಡ್ಬೇಕಾಗ್ತದೆ. ಸುಮ್ಮನೆ ಅಭಿವೃದ್ಧಿ ಮಾಡತ್ತೆ, ಹಂಗೆ ಮಾಡತ್ತೆ, ಹಿಂಗೆ ಭಾಷಣ ಮಾಡಿದ್ರೆ ಆಗ್ತೈತೆ ಅದು? ಎಲ್ಲೆಲ್ಲಿ ಏನೇನು ನಡೆದಿದೆ, ಯಾವ ಸಚಿವರು ಎಷ್ಟು ಮಾನದಂಡ ಅಂತ, ಅಭಿವೃದ್ಧಿ ಮಾನದಂಡ ಅಂತ. ಏನು ಅಭಿವೃದ್ಧಿ ಮಾನದಂಡ ನಿಮ್ಮದು? ನಿಮ್ಮ ಬ್ಯಾಗ್ ಬಂದು ಅಲ್ಲಿ ಹೋಗಿ ಅಲ್ಲಿಂದ ಬಿಹಾರಕ್ಕೆ ಹೋದ್ರೆ ಮುಗೀತಾ? ಅದು ಅಭಿವೃದ್ಧಿನ? ಇಂತಿಷ್ಟು ಸಚಿವರು ನೀವು ಕೊಡ್ಬೇಕಂತ ಕೊಟ್ಟು ಕೂಡಲೇ ಮುಗೀತಾ ನಿಮ್ಮ ಕೆಲಸ? ಎಲ್ಲೆಲ್ಲಿ ದುಡ್ಡು ಎಲ್ಲ ಬರೀ ಕಲೆಕ್ಷನ್, ಇಲ್ಲಿಂದ ಹಿಡ್ಕೊಂಡು ಎಲ್ಲ ಕಡೆ ಕಲೆಕ್ಷನ್. ಮತ್ತು ಹಿಂಗೆ ಪಾಪ ಇವರು ಈ SDC FDC ಅವ್ರು ಏನು ಮಾಡೋರು? ಅವರು ದುಡ್ಡು ಹೊಡಿತಾರೆ. ಮತ್ತು AC ತಹಸೀಲ್ದಾರ್ ಏನು ಮಾಡೋರು? ಅವರು ಕೊಟ್ಟ ಬಂದಿರ್ತಾರೆ. ಇದೇ ಜಿಲ್ಲಾ ಅಲ್ಲ, ಎಲ್ಲ ಜಿಲ್ಲಾದಾಗ ಇದೇ ಪರಿಸ್ಥಿತಿ ಇದೆ. ಇನ್ನು ಪತ್ರಕರ್ತರು ಇಂಥದ್ದೆಲ್ಲ ವರದಿ ಮಾಡೋಂಗಿಲ್ಲ. ಲಕ್ಷ್ಮೀಬಕ್ಕ 1 ಕೋಟಿ ಖರ್ಚು ಯಾಕೆ ಮಾಡಿರಿ ಅಂತ ಯಾರು ಕೇಳಿದ್ರಿ? ಪತ್ರಕರ್ತರು TV ಮಾಧ್ಯಮದವ್ರು ಹೋಗಿದ್ರಿ, ಶೂಟಿಂಗ್ ಮಾಡ್ಕೊಂಡ್ರಿ. ಶೂಟಿಂಗ್ ಮಾಡಕ್ಕೆ ನಿಮಗೆ ನಿರ್ಬಂಧ ಇತ್ತಾ? ಖಾಸಗಿ ಕಾರ್ಯಕ್ರಮ ಅಂತ. ಮತ್ತು ಖಾಸಗಿ ಕಾರ್ಯಕ್ರಮ ಕಿಟಕಿ ಹಾಕಿ ನೀವು ಮಾಡ್ತಿರಲ್ಲ. ಸ್ಟಿಂಗ್ ಆಪರೇಷನ್ ನಿಮ್ದೆಲ್ಲಿದೆ? ಎಲ್ಲಿ ಮುಗ್ದಿದೆ ನಿಮ್ದೆಲ್ಲ ಕತೆ? ಕೇವಲ ಪ್ರತಿ ದೀಪಾವಳಿ ಹೋಗೋದು, ಅವ್ರೇನು ಕೊಡ್ತಾರೋ ತೆಗೆದುಕೊಂಡು ಬರೋದು. ಎಲ್ಲರಿಗೂ ಹೇಳತ್ತಿಲ್ಲ, ಕೆಲವು ಮಂದಿ ನಿಷ್ಠಾವಂತರದ ಭಾಳ ನಿಷ್ಠಾವಂತರಿದ್ದಾರೆ ಪತ್ರಕರ್ತರು. ಬೆಳಗಾವಿ ಪತ್ರಕರ್ತರ ಭಾಳ ನಿಷ್ಠಾವಂತರು. ಅದು ಕೆಲವು 8-10 ಜನರಿಂದ ಎಲ್ಲ ಹಾಳಾಗಿ ತಿಂತಿರ ಒಟ್ರಾಗಿ ಹೋತ್ಲ. ಅವ್ರಿಗೆ ಮೈಕ್ ಹಿಡಿದು ಇವ್ರಿಗೆ ಮೈಕ್ ಹಿಡಿದು ದೊಡ್ಡ ನೋಡಿ DCಯಲ್ಲಿ ಪಟಾಕ್ಷಿ ಹಾರಿಸ್ತಾ ಇದ್ದಾರೆ, ಗುಲಾಲ್ ಹಾರಿಸ್ತಾ ಇದ್ದಾರೆ. ಮತ್ತು ಗುಲಾಲ ಪಟಾಕ್ಷಿ ಹಾರ್ಸಕ್ಕೆ ನೀವು ಕ್ಯಾಮರಾ ಬೇಕಾ ಅಲ್ಲೇ? ಅದ್ರ ಹಿನ್ನೆಲೆ ಏನು? ATM ಕಾರ್ಡ್ ಎಷ್ಟು ಉಪಯೋಗ ಮಾಡಿರು? ಎಲ್ಲೆಲ್ಲಿ ಕಿಡ್ನ್ಯಾಪ್ ಮಾಡಿದ್ದು ಹೇಳಿದ್ರಿ? ಎಲ್ಲೆಲ್ಲಿ ಯಾರು ಇಟ್ಟು ಹೇಳಿದ್ರಿ? ಜಗಳ ಆಯ್ತಂತ ದೀಪಾಮುಟ್ಟು ಹೋಟೆಲ್ ಮುಂದೆ ಸೌದಿ ಅವರ ಮತ್ತು ಜಾರಕಿಹೊಳಿ ಗಲಾಟೆ ತೋರಿಸಿಬಿಟ್ರು ಅವ್ರು. ಮತ್ತು ಜನರು ಗಲಾಟೆ ನೋಡಬೇಕು. ಯಾವನ್ ಬಿಡೋದು, ಯಾವನ್ ಹಿಡಿದು, ಯಾವ ಗಲಾಟೆ ಬೇಕು. ನಮ್ಮಂಥವ್ರು ಸತ್ಯ ಸುದ್ದಿ ಹೇಳೋರು ನಿಮಗೆ ಬೇಡ. ಮಹಂತೇಶ್ ಲಿಂಗಡಿ ಅವರೇ ಧನ್ಯವಾದಗಳು. ವೀರು H ಧನ್ಯವಾದಗಳು. ಅದಕ್ಕೆ ಇವ್ರನ್ನ ಬೇಗನೆ ಕೈ ಬಿಡಬೇಕು ಅನ್ನೋದೇ ಈ ವಿಡಿಯೋದ ಮುಖ್ಯ ಉದ್ದೇಶ. ಮತ್ತು ಟ್ರಾನ್ಸ್ಪರೆಂಟಿ ಅದು ಯಾವಾಗ ಬಂದಿತ್ತು? ರಾಮಕೃಷ್ಣ ಹೆಗಡೆ ಒಂದು ಮಿನಿಟ್ ಯಾವಾಗ ಬಂತಲ್ಲ ಅವಾಗ, ಅದಕ್ಕಿಂತ 1 ಮಿನಿಟ್ ಇರಲಿಲ್ಲ. ಮತ್ತು ರಾಜಕಾರಣಿ ಯಾವಾಗ ಗೊತ್ತು ಮಿನಿಟ್ ಅರ್ಥ? ಅವ್ರು ಒಂದೊಂದು ಪೊಲಿಟಿಷಿಯನ್ ಕೇಳಕತ್ತಾರೆ, ಇದ ಪೊಲಿಟಿಷಿಯನ್ ಬೇಕ್ರಿ. ಅವಾಗ ಸಂಶಯ ಬಂತವ್ರು, ಇವರೇ ಯಾಕೆ ಕೇಳ್ತಾರ? ಇವ್ರು ಅದೇ ಇಲ್ಲಿ ಏನ್ರು ಇರಬೇಕು ಅಂತ ಸಣ್ಣಂಗೆ ಹೈತಿರ ಅವ್ರು. 10,000 ಕೋಟಿ 20,000 ಅಲ್ಲಿಂದ ಇಲ್ಲಿ ಬಂದು ಹಂದೈತಿ. 5 CR ಬಂದೈತೆ, 2 CR ಬಂದೈತಿ. ಡಿವಿಷನ್ 3 ಸರ್ಕಲ್ಗೆ ಒಂದು ಬೇರೆ, ಇಂಡಿಪೆಂಡೆಂಟ್ ಒಂದು ಬೇರೆ, ಮತ್ತು PSI CPI ಇರ್ತಾರಲ್ಲ, ಬಹುತೇಕ ಅಲ್ಲಿ ಹಚ್ಚಿದಾರ. ಇಂಡಿಪೆಂಡೆಂಟ್ ಔಟ್ಪೋಸ್ಟ್ ಏನಿದಾವಲ್ಲ ಅವು ಕಷ್ಟ PSI ಇದ್ದಾರೆ. ಮತ್ತೇನಿದೆ, ಪೊಲೀಸ್ ಸ್ಟೇಷನ್ ನೀವು ಯಾರಾದ್ರೂ ಹೋದ್ರು ಅಲ್ಲಿ ನೀವು ಹೋದ ನಂತರ, ನೀವು ಒಂದು ಕಂಪ್ಲೇಂಟ್ ಕೊಟ್ಟ ನಂತರ ಅಲ್ಲಿ 76 ಕೊಡ್ಬೇಕು. ಇಲ್ಲ ತಕ್ಷಣ FIR ಮಾಡ್ಬೇಕು. ಕಂಡು ಬಂದರೆ FIR ಮಾಡ್ತೀರಾ? 76 ಕೊಟ್ಟಿದ್ದೀರಾ? ಆಯಿತು, PSI ಬರಲಿ ಅಂತೀರಿ. PSI ಆಗಬೇಕು,
ಪ್ರತಿಯೊಬ್ಬರು ಪೊಲಿಟಿಷಿಯನ್ ಬಂದ ನಂತರ ಅದನ್ನು ಎಫ್ ಐ ಆರ್ ಮಾಡ್ಬೇಕಂತಿದೆ. ಬಂದಿರ್ತಾನೆ ಅವ್ರಿಗೆ ಏನಾದ್ರು ಹೇಳಿ ಕಳ್ಸೋದು. ನಾನಾ ಮೊನ್ನೆ ಅಂಕ್ಲಿ ಪೊಲಿಟಿಷಿಯನ್ಗೆ ಹೋಗಿದೆ. ನಮ್ದು ಹಿಂಗೆ ಕೇಸ್ ಐತೆ ಅಂತಂದ್ರೆ ಎರಡೆರಡು ಕಂಪ್ಲೇಂಟ್ ಪೋಸ್ಟ್ದಿಂದ ಅದನ್ನು ಎಸ್ ಪಿ ಅವ್ರು ಹೇಳ್ತಾರೆ ಇಲ್ಲ ಅದನ್ನು ಎಫ್ ಐ ಆರ್ ಮಾಡಕ್ಕೆ ಹೇಳ್ತಾನೆ. DSP ಗೌಡ್ರು ಹೇಳ್ತಾರೆ ಎಫ್ ಐ ಆರ್ ಮಾಡಕ್ಕೆ. DSPನ ಮಾತು ಕೇಳಿಲ್ಲವ. PSI ಈ ಸಾಕ್ಷಿ ಎಲ್ಲಿತ್ರಿ, ಪುರಾವೆ ಎಲ್ಲಿತ್ರಿ? ಏನು ಏಜೆಂಟ್ ಸಾಕ್ಷಿ ಇಡ್ತಾರ? ಮದುವೆ ಮಾಡ್ಸೋ ಸಾಕ್ಷಿ ಇಡ್ತಾರ? ಏನು ನಾವು ನೋಡ್ಕೋತಿಲ್ಲ ಕೋರ್ಟದಲ್ಲಿ. ಏನಿಲ್ಲ, ಅವ್ರು ಬಂದಾಗ ನೀವೇನು ಸಂಬಂಧಿಕರ ಅವ್ರನ್ನ ಕಂಪ್ಲೇಂಟ್ ಮಾಡ್ತಾರಂತ, ಅವ್ರು ಸಹಿ ತಗೋತಾರಂತ, ನಾನು ಸಾಕ್ಷಿದಾರ ಮಾಡೋಣ. ಏನು ಟೇಷನ್ಗಳು ನಿಮ್ಮ ಮನಸ್ಸಿಗೆ ಹೆಂಗೆ ಬರ್ತಿದ್ದೆ ಹಂಗೆ. ಮತ್ತೊಬ್ಬ ಬಂದಿರ್ತಾನೆ ಕಂಪ್ಲೇಂಟ್ ಹೇಳ್ತಾನೆ, ಇವ್ರು ಬರ್ಕೋತಾರೆ. ಹೆಚ್ಚಾಗಿ ನೀನ ಬರೆದು ಕೊಡು ಅಂತಾರೆ. ಒಳ್ಳೇದು, ನಾವು ಬರೆದು ಕೊಟ್ಟು ಅದು ಕಂಪ್ಲೇಂಟ್ ಆದ್ರೆ ಸ್ಟ್ಯಾಂಡ್ ಆಗ್ತೈತಿ? ಇಲ್ಲ. ಒಳ್ಳೇದು, ನಾ ಬರಲಿಲ್ಲ, ನೀವು ಬರ್ಕೋರಿಪ್ಪ, ನೀವು ಬರೆದ್ರಿ ಆದರೆ ಸ್ಟ್ಯಾಂಡ್ ಆಗ್ತೈತಿ? ಇಲ್ಲ. ಯಾಕೆ ಮೇಲಾಗಿ ಕುಸ್ತಿ? ಏನು ಆಡ ಐತಿದು ಸಿದ್ದರಾಮಯ್ಯ? ನಿಮಗೆ ಕೇಳತ್ತೇವೆ ನಾವು. ಸ್ನೇಹಮಯ ಪೊಲೀಸ್ ಠಾಣೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಭಾಳ ಮಾಡ್ತಾ ಇದ್ದಾರೆ, ಧನ್ಯವಾದಗಳು. ಟ್ರಾಫಿಕ್ ಪೊಲೀಸರನ್ನ ಕಂಟ್ರೋಲ್ ಇಟ್ಟರೆ ಧನ್ಯವಾದಗಳು. ನಿಮಗೆ ಅನೇಕ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇವೆ, ಇಲ್ಲ ಅಂತಲ್ಲ. ಅದು ಎಲ್ಲೆಲ್ಲಿ ನ್ಯೂನ್ಯತೆಗಳನ್ನ ಹೇಳೋದು ಪತ್ರಕರ್ತರ ಧರ್ಮ ಅಲ್ಲ. ನಾವು ಧರ್ಮವನ್ನು ಪಾಲಿಸ್ತಾ ಇದ್ದೇವೆ. ಪತ್ರಿಕಾ ರಂಗವನ್ನು ಉಳಿಸಿದವ್ರು ಬೆಳೆಸೋ ನಾವೇ. 25 ವರ್ಷ ಹಾಯ್ದಿಲ್ಲಿ ಪತ್ರಿಕೆ ತೆಗೆದು ನೋಡ್ರಿ ಸ್ವಲ್ಪ. ನಿಮ್ಗೆ ತಿಳಿದ ಅಂದ್ರೆ ನನ್ನ ಕಡೆ ಇದಾವ 15 ವರ್ಷದ 15 ಬಂಡಲ್ ಇದಾವ. ತೋರಿಸೇ ನಿಮಗೆ ಏನೇನು ಮಾಡಿದಾನೆ. ಒಬ್ಬೊಬ್ಬ 2 ಪತ್ರಿಕೆ ತೆಗೆದುಕೊಂಡು ಹೋಗ್ತಿದ್ದ. ಪತ್ರಿಕೆ ಭರಾಟದ ಮಾರಾಟ ಆಯ್ತಿತ್ತು. ಮತ್ತೊಬ್ಬ ತನಗೆ ಹಾಯ್ದಿಲ್ಲಿ ತೆಗಿಬೇಕಾಗಿತ್ತು. ಏನು ತೆಗಿತೀರಿ? ತೆಗೆದವ್ ಸ್ಟಾಲ್ದವ್ರ ಬಿಲ್ ಕೊಡಲಿಲ್ಲ. 15 ಗಡಪನ ಮತ್ತೆ ಹೆಂಗೆ ತೆಗಿತೀರಿ? 2 ದಿವಸ ಅಂತ ಲಾಸ್ ಮಾಡ್ತೀರಿ. ಲಾಸ್ ಆಗಿ 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 ಬಂದು ಪಾಯಿಲ್ ಕೂತು ಏನು ಮಾಡೋರು? ಪ್ರತಾಪ್ ಕಾಂಬಳೆ ಅವರು, ಸರ್ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜದ ಬಗ್ಗೆ ನಿಂದಿಸ್ತಾರೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾರು? ಅವ್ರು ಕೊಟ್ಟಿದಾರಲ್ಲ, ಅವ್ರಿಗೆ ಕೇಳ್ಬೇಕಪ್ಪ. ನಮ್ಗೆ ಅವ್ರ ವಿಷಯ ನಮಗೆ ಅಭಿಪ್ರಾಯ ಏನು ಕೇಳೋರು? ಅವ್ರು ಅಂದಾರಂತ ಇಲ್ಲ ಇವರು ಬೇಂಡೆ ಏನಿತ್ತಲ್ಲ ಅವಾಗ ಬ್ಯಾಡ್ರು ನೀವು ಮಾಡಬೇಡ್ರು ಅಂತ ಅಂದ್ರಂತ. ಅದನ್ನು ಇವ್ರು ತಿಳ್ಕೊಂಡಂತ ರಾಜಶೇಖರ್ ತಳವಾರ್ ಕಂಪ್ಲೇಂಟ್ ಕೂಡ ಕ್ಯಾಂಪ್ ಪೊಲಿಟಿಷನ್ನಲ್ಲಿ. ಅದೇನು B ಆಗ್ತಿತ್ತು, C ಆಗ್ತಿತ್ತು, ಏನು ಗೈಪ್ ಆಗ್ತಿತ್ತು ನೋಡ್ಬೇಕಪ್ಪ. ಮುಂದೆ ಉಸ್ತುವಾರಿ ಸಚಿವರನ್ನ ಕೇಳ್ಬೇಕು ನೀವು. ಅಂಥದ್ದೆಲ್ಲ ನಮ್ಗೆ ಕೇಳಕ್ಕೆ ಹೋಗ್ಬೇಡ್ರಿ. ಸಂತೋಷ್ ದಾನಪ್ಪಗಳು, ಧನ್ಯವಾದ ಸರ್. ಸಾವಿರಾರು ಮಂದಿ ನೋಡ್ತಾರೆ ಅಂತ ಹೇಳಂಗಿಲ್ಲ. ಆದ್ರೆ ಒಂದು ಮಾತು, ಈ ಫೋನ್ ಇಟ್ಟ ನಂತರ 2,000 ಜನ ಎಲ್ಲಿ ನೋಡತ್ತಾರೆ? ಕಾಮೆಂಟ್ ನೀವು ಮಾಡತ್ತಾರೆ 10ರಿಂದ 15 ಜನ ಇರಲಿ. 2,000 ಜನ ನೋಡೋದಿತ್ತಲ್ಲ, ಡಿಪಾರ್ಟ್ಮೆಂಟ್ದವ್ರು ನೋಡತ್ತಾರಲ್ಲ 25-30%. ಯಾಕಂದ್ರೆ ಮುಖ್ಯಮಂತ್ರಿ ವರದಿ ಸಲ್ಲಿಸ್ಬೇಕಲ್ಲ, ಇಂಟೆಲಿಜೆನ್ಸ್ ರಿಪೋರ್ಟ್ ವರದಿ ಸಲ್ಲಿಸ್ಬೇಕಲ್ಲ. ವರದಿ ಸಲ್ಲಿಸ್ರಿ, ಏನಾಯ್ತು? CO ಶಿಂದೆ ಅವರೇ, PDO ಮೇಲೆ ನಾವು ಹೇಳಿದ್ದು 2 ವಿಡಿಯೋ ಮತ್ತು 4-5 ವಿಡಿಯೋ ಅದನ್ನ ಮಾಡ್ಕೊತ್ಕೊಂಡೋಣ. ಅಮರೀಶ್ ಪಾಟೀಲ್ದು ಅಂಕ್ಲಿ PDOದ ಅದನ್ನ ಮಾಡ್ಕೊತ್ಕೊಂಡೋಣ. ನಮ್ಮ ಕೆಲಸ ಇಲ್ಲ ಬೇರೆ. ಸಾಕಷ್ಟು ವರದಿಗಳವ. ಇದು 4ನೇ ವರದಿ ಇದು ಇವತ್ತಿಂದು. ಜನ ಸಲುವಾಗಿ, ಸಾಮಾನ್ಯ ಸಲುವಾಗಿ ನಾವು ದುಡಿತಾ ಇದ್ದೇವೆ. ಧ್ವನಿಯಾಗಿ ದುಡಿತಾ ಇದ್ದೇವೆ. ಏನೋ ಸಹಾಯ ಮಾಡ್ರು ಅಂದ್ರೆ ಆಯ್ತಪ್ಪ ಭಿಕ್ಷೆ ಬೇಡತ್ತಂತ ಹೇಳೋರು ಮಕ್ಕಳಿವ್ರು. ಒಬ್ಬ ಹೇಳ್ತಾನ ಫೋನ್ಪೇ ಗೂಗಲ್ ಪೇ ಭಿಕ್ಷೆ ಬೇಡತ್ತೀರಂತ. ಎಷ್ಟು ಕಲೆಕ್ಷನ್ ಅಂತ ಕೇಳ್ತಾನ ಮಗ. ಅವೆಲ್ಲಿ ಕೊಟ್ಟಿದ್ದ. ಒಬ್ಬ ನಿನ್ನೆ ಯಾವ ಬ್ಯಾಡ್ ಕಾಮೆಂಟ್ ಮಾಡಿದ, ಅದು ಮಾಡಕ್ಕೆ ಹೋಗ್ಬೇಡಪ್ಪ ಅಂತ ಅವ ಡಿಲೀಟ್ ಮಾಡಿದ. ಅವ RSS ಇರಬೇಕು. ಯಾಕಂದ್ರೆ RSS ವಿರುದ್ಧ ಭೀಮ್ ಆರ್ಮಿ ನಿಲ್ಲಬೇಕು. ಚಂದ್ರಶೇಖರ್ ರಾವನ್ ಅವರು ಏನು ತೆಗ್ದಾರ ಭೀಮ್ ಆರ್ಮಿ, ಆ ಭೀಮ್ ಆರ್ಮಿ ಇಡೀ ದೇಶ ತುಂಬೆಲ್ಲ ವ್ಯಾಪ್ತಿ ಮಾಡಬೇಕು. ಅಂಬೇಡ್ಕರ್ ವಾದಿಗಳು ಎಷ್ಟು ಜಾಗೃತಿ ಇದ್ದರು ಇಲ್ಲಿ. RSS ಅವ್ರು ಮಾಡಿದ್ರು. ಅದನ್ನು ನೀವು ಯಾಕೆ ಮಾಡೋಕ್ಕಾಗಿಲ್ಲ? ಈಗ ಚಾಲೂ ಮಾಡ್ರಲ್ಲ, 100 ವರ್ಷ ಆಗ್ತಿತ್ತಿಲ್ಲೋ ಮುಂದಿನ ಪೀಳಿಗೆ. ನಿಮ್ಗೆ ರಿಸರ್ವೇಷನ್ ಸಿಕ್ತು, ಆಯ್ತು, ನಿಮ್ದು ಮುಗೀತು. ದೊಡ್ಡ ಆಫೀಸರ್ ಇದ್ದಾರೆ. ಅಂಬೇಡ್ಕರ್ ಫೋಟೋನೇ ಇಲ್ಲ ಅವ್ರ ಮನೆಯಲ್ಲಿ. ಅವಾಗ ಏನು ಮಾಡ್ತೀರಿ? ನಿಮ್ಮ ಮಂದಿನ ಎಡಗೈ ಅಂತ ಬಲಗೈ ಅಂತ, ಆ ಕೈಯ ಈ ಕೈಯ, ಅದ್ರಾಗ ಮತ್ತು ಆ ಬೆರಳು ಈ ಬೆರಳು ಆ ಬೆರಳು ಈ ಬೆರಳು. ಲಿಂಗಾಯತರಲ್ಲಿ 97 ಅದಾವಲ್ಲ. ಪಂಚಮ, ಚತುರ್ಥ, ಸಾದರ, ಬಂಜಿಗ, ರೆಡ್ಡಿ, ಆ ರೆಡ್ಡಿ ಈ ರೆಡ್ಡಿ. ಏನದು? ನಾವು ಮುಖ್ಯ ವಿಷಯ ಬಂದದ್ದು ಸಚಿವ ಸಂಪುಟದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಬಿಡಿ ಅಂತ. ಯಾಕೆ ಕೈ ಬಿಡಿ ಅಂತ ಎಲ್ಲ ಹೇಳಿದೆ. ಮಸಾಲೆ ಫ್ಯಾಕ್ಟ್ರಿನೂ ಹೇಳಿದೆ. ಮತ್ತು 2 ವಿದ್ಯುತ್ ಟ್ರಾನ್ಸ್ಫಾರ್ಮರ್ ರಿಪೇರ್ ಫ್ಯಾಕ್ಟ್ರಿ ಬೆಳಗಾವಿ ರೂರಲ್ದಲ್ಲೊಂದು, ಬೈಲಹೊಂಗಲದಲ್ಲಿ ಒಂದಿದೆ. ಅವ್ರ ತಂಗಿ ಗಂಡನ ಹೆಸರು ಮೇಲೆ ಅವ್ರ ರೆಡ್ಡಿ ಅಂತ ಅವ್ರ ಹೆಸರು ಮೇಲಿದೆ. ಅವ್ರ ಬಸ್ಸಲ್ಲಿ ಯಾಕೆ? ಮತ್ತೊಬ್ಬ ಹೊನಗಾದಲ್ಲಿ ಪ್ರೇಮ್ ಚೌಗಲ ಅವ್ರ ಹೆಂಡತಿ ನಡೆಸ್ತಾ ಇದ್ದಾರಲ್ಲ, ಅದನ್ನ ಯಾಕೆ ನೀವು ಬಂದ್ ಮಾಡಿರಿ? ಅವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ?
ಅವ್ರು AW ಇವ್ರ ಪರವಾಗಿ ಕೊಟ್ಟರು ವರದಿ, ಸೂಪರ್ಡೆಂಟ್ ಕೊಟ್ರು, ವೈಶಾಲಿ MD ಹೆಸ್ಕಾಂ ಅವ್ರು ಕೊಟ್ರು. ಆದ್ರೆ ಅನಧಿಕೃತವಾಗಿ ಮಂತ್ರಿ ಫೋನ್ ಮಾಡ್ತಾರ, ಇಲ್ಲ ನನ್ನ ಮಾತನಾಡಬೇಕು, ನಮ್ಮದು ಬಿಟ್ಟು ಬೇರೆ ಕೊಡಬಾರಂತ. ಹೆಸ್ಕಾಂ ಈ ನಾವೇನು ಮಂತ್ರಿಗೆ ಹೋಗ್ಬೇಕಾ? ಅದು ಮತ್ತು ಉಸ್ತುವಾರಿ ಸಚಿವ ಲೆಟರ್ ಕೊಟ್ಟಿದಾರಲ್ಲ, ರಾಜು ಶೆಟ್ಟಿ ಲೆಟರ್ ಕೊಟ್ಟಿದಾರಲ್ಲ, ಇವ್ರಿಬ್ರು ನಡಲಿಲ್ಲ, ಇವ್ರು ಯಾಕಪ್ಪ ಕೂತರು? ಮತ್ತೊಂದು ಲೆಟರ್ ಬರೀಬೇಕು, ಮುಖ್ಯಮಂತ್ರಿ ತಿಳಿಸ್ಬೇಕಾಗಿತ್ತು. ಹಿಂಗೆ ನಡೆದಿದೆ, ನಮ್ಮ ಪ್ರತಿಯೊಂದು ಕೆಲಸದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಂಗೆ ಸಚಿವರಿಗೆ ಹೇಳಬೇಕಾಗಿತ್ತಲ್ಲ. ಇಂಥವೆಲ್ಲ ಎಷ್ಟೆಷ್ಟು ಅನ್ಯಾಯ ನೋಡ್ಕೊಂಡು ಗಪ್ಪ ಕೊಡ್ತೀವಿ ಅಂದ್ರೆ ಎಲ್ಲರೂ ಗಪ್ಪ ತೆಗೆದು ಕೊಡ್ಬೋದು. ನಾವೇ ಗಪ್ಕೊಂಡ್ರಿ, ಸಂತೋಷ್ ಅವ್ರು ನಾವೇ ಗಪ್ಕೊಂಡನು, ಪ್ರತಾಪ್ ಅವರೇ, ಕಮಳೆ ಅವ್ರು ನಾವೇ ಗಪ್ಕೊಂಡನು, ವೀರು ಹೆಚ್ಚೆ ನಾವೇ ಕಪ್ಕೊಂಡನು, ಸಚಿನ್ ಅವರೇ, ಮಂತೇಶ್ ಲಿಂಗಡೆ ಅವರೇ ನಾವೇ ಎಲ್ಲರೂ ಗಪ್ಕೂತು, ನಾವು ಕಪ್ಕೊಂಡಂಗಿಲ್ಲ. ಏನಿದು ವರ್ಗಾವಣೆಯಲ್ಲಿ ಹಂಗೆ, ಪೊಲಿಟಿಷಿಯನ್ನಲ್ಲಿ ಹಂಗೆ, PDOಗಳು ಹಿಂಗೆ, ಮಂತ್ರಿಗಳು ಭ್ರಷ್ಟಾಚಾರ ಮಾಡ್ಕೊಂಡು ನಡೆದಾರ, ಅಭಿವೃದ್ಧಿಗೆ ಹಣ ಇಲ್ಲ, ಹಣ ಐತೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ, ಶ್ವೇತಪತ್ರ ಹೊರಡಿಸಿರಿ ಅಂತ BJP ಅವರು ಆಗ್ರಹ ಮಾಡತ್ತಿಲ್ಲ. ಇನ್ನು ಚಳಿಗಾಲ ಅಧಿವೇಶನ ಬೆಳಗ್ಗೆ ಬಂದು ಏನು ಮಾಡೋರು ಇವರು? ಅಲ್ಲೊಂದು 20 ಕೋಟಿ ಡಮಾರ ಅಟ್ಟಲ್ಲ, ಬಂದ ಪುಟ್ಟ ಹೋದ ಪುಟ್ಟ, ಜಾತ್ರೆಗೆ ಬಂದಂಗೆ ಬರ್ತಾರ ಹೋಗ್ತಾರ, ತಯಾರೆಲ್ಲ ಇಲ್ಲ. ಉತ್ತರ ಕನ್ನಡದ 96 ಶಾಸಕರು ಇವರು ಉತ್ತರ ಕನ್ನಡದ ಬಗ್ಗೆ ನ್ಯಾಯ ಎತ್ತಂಗಿಲ್ಲ. ಮತ್ತು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಎಷ್ಟು ಹೋರಾಟ ಮಾಡಿದ್ರು, ಅದ್ರ ಬಗ್ಗೆ ಮೌನ. ಯಾರೋ ಒಬ್ಬ ಹೋಗಿ ಹೇಳಿಕೆ ಬರ್ತಾರ, ಪಾಪ ಅವ್ರು ಆಗ್ತಿತ್ತೆ ಅಂತ ಹೋರಾಟ ಮಾಡ್ತಾರ, ಮತ್ತು ಅಧಿವೇಶನ ಬರ್ತೀವಿ, ಮತ್ತೆ ಅಲ್ಲಿ ಮಿನಿ ವಿಧಾನಸೌಧ ಚಿಕ್ಕೋಡಿ ಹೇಳ್ಕೊಂತಾರ. ಅಲ್ಲಿ 4 ಸಂಘಟನೆಗಳು ನಾ ದೊಡ್ಡ, ನೀ ದೊಡ್ಡ, ಬಡಿಗಾರ ನಾ ದೊಡ್ಡ ಅಂತಾನ. ನಂತರ ಮತ್ತೊಬ್ರು ದೊಡ್ಡ ಅಂತಾರ, ಅನ್ನದಾನಿ ಅವ್ ನಾ ದೊಡ್ಡ ಅಂತಾನ. ಅಂಜೆಯವರು ನಮ್ಮ ಮಾತು ಕೇಳ್ಬೇಕಂತಾರ. ಇವರಲ್ಲಿನ ಮನೆ ಒಂದು 3 ಬಾಗಿಲದ ಹೆಂಗೆ ಚಿಕ್ಕೋಡಿ ಜಿಲ್ಲೆ ಆಗ್ತೈತಿ. ಮತ್ತು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಾದ್ರೆ ನಾವು ಹೇಳಿದ್ವಲ್ಲ, ಯಾಕೆ ಆಗ್ಬೇಕಂತ ಪಾಂಪ್ಲೆಟ್ಸ್ ಪ್ರಿಂಟ್ ಮಾಡ್ರಿ, 1 ಲಕ್ಷ 2 ಲಕ್ಷ ಅಂತ ಹೇಳಿದ್ದು. ಅಟ್ಲೀಸ್ಟ್ ಗಣೇಶ್ ಹುಕ್ಕೇರಿ ಮಾಡ್ಬೇಕಾಯ್ತು, ಪ್ರಕಾಶ್ ಹುಕ್ಕೇರಿ ಮಾಡಿ ಹಂಚ್ಬೇಕಾಯ್ತು. ನೀವು ಆ ಹೋರಾಟಗಾರ ಮಾಡ್ಬೇಕಾ? ಆ ಹೋರಾಟ ಮಾಡಿದವ್ರು ಬಾಯಿ ಮುಸ್ತೀರಿ, ನಾ ಮಾತಾಡ್ತೇನೆ, ಏನು ಮಾತಾಡ್ರಿ ನೀವು ಪ್ರಕಾಶ್ ಹುಕ್ಕೇರಿ ಅವರೇ, ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಅಂಥೇಳಿ ಬೇರೆ ವಿಷಯ ತಗೊಂಡ್ಕೋದ್ರ 1-2 ನಿಮಿಷ ಮಾತಾಡ್ರಿ. ಉಳ್ದಾರೆಲ್ಲ ಕೈ ಜೋಡಿಸ್ಬೇಕಲ್ಲ, ಕೈ ಜೋಡಿಸ್ಬೇಕೋ ಬೇಡ, ಇವ್ರಿಗೆ ಯಾರು ಬೇಡಾಗೈತಿ. ಯಾಕಂದ್ರೆ ಮಾತೇಶ್ ಕೌಟಿ ಮನೆ ಬೆಳವಾದಾಗ, ಕೂರವ್ರ ಮನೆ ಬೆಳವಾದಾಗ ಎಲ್ಲ ಬೆಳವಾದವ್ರು ಇವ್ರ. ಮತ್ತು ಅಲ್ಲೇ ಯಾಕೆ ಮಾಡ್ತಾರೆ? ಅವ್ರಿಗೇನು ಸಂಬಂಧ ಐತಿ? ಅದರಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗೋದ್ರಿಂದ ಶೈಕ್ಷಣಿಕ ದೃಷ್ಟಿಯಿಂದ ಕಾಲೇಜುಗಳಾಗ್ತಾವೆ, ಇಂಜಿನಿಯರಿಂಗ್ ಕಾಲೇಜುಗಳಾಗ್ತಾವೆ, ನೀರಾವರಿ ಆಗ್ತೈತಿ, ಪ್ರತ್ಯೇಕ ಬಜೆಟ್ ಬರ್ತೈತಿ. ಕೇವಲ ಬೋರ್ಡ್ ಅಷ್ಟು ಹಚ್ಬೇಕಲ್ಲ, ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಇದು SP ಬೋರ್ಡ್ ಅನ್ನೋದು, SP ಕಾರ್ಯಾಲಯ ಚಿಕ್ಕೋಡಿ ಅನ್ನೋದು, ಅಲ್ಲಿ DC ಕಾರ್ಯಾಲಯ ಚಿಕ್ಕೋಡಿ ಅನ್ನೋದು ಮುಗಿತ್ಲ. ಮತ್ತಿನ್ನೇನೈತಿ ಅಲ್ಲಿ? ಎಲ್ಲ ಸಜ್ಜ ಐತ್ಲ, ಅಧಿಕಾರಿಗಳು ಸಜ್ಜ, ಬಿಲ್ಡಿಂಗ್ಗಳು ಸಜ್ಜ, ಎಲ್ಲ ಇದೆ, ಮಿನಿ ವಿಧಾನಸೌಧ ಎಲ್ಲ ಐತಿ. ಮತ್ತು ಅಭಿವೃದ್ಧಿಗೆ ಅಲ್ಲಿಂದ 120 ಕಿಲೋಮೀಟರ್ 220 ಕಿಲೋಮೀಟರ್ 200 ಕಿಲೋಮೀಟರ್ ಬರ್ಬೇಕಲ್ಲ ಬೆಳಗಾವ್ ಹತ್ತನೇ ಅವ್ರಿಗೆ ಸಮೀಪ ಆಗ್ತೈತಿ. ಮಾಡ್ರಿ 3 ಮಾಡ್ರಿ, ಯಾರು ಬೇಡ ಅಂತಾರೆ? ಗೋಕಾಕ್ ಮಾಡ್ರಲ್ಲ, ಯಾರು ಬೇಡ ಅಂದೇವೇನೋ? ಚಿಕ್ಕೋಡಿ ಜಿಲ್ಲೆ ಯಾವಾಗ ಕೊಡೋರು ಮುಖ್ಯಮಂತ್ರಿಯಿಂದ ಹೇಳ್ಬೇಕು. ಇಲ್ಲ ಸರ್ಕಾರದಲ್ಲಿ ಏನು ದಾಮ್ ಇಲ್ಲ ಅಂತ ನಾವು ತಿಳ್ಕೊತೆ. ತುಕಾರಾಮ್ ದುಮಾಳೆ ಅವರು, ದುಮಾಳೆ ಸರ ನಮಸ್ಕಾರ ರೀ, AC ಇದ್ದವ್ರು ಇವರು. ಮನ್ಯಾಗ ಯಾವಾಗ ಹೋದ ಮುಂದೆ 500 ರೂಪಾಯಿ ಕೊಡ್ತಾರೆ ನೋಡಪ್ಪ ವರ್ಷಕ್ಕೆ. ಅದು ಮತ್ತು ಈಗ ಏನಿಲ್ಲ ಅಂತ, ಆದ್ರೆ 500 ರೂಪಾಯಿ ಕೊಡ್ತಾರಲ್ಲ ಮನ್ಯಾಗ. ಮೊದಲು ಚಹಾ ಕೊಡಿಸಿದ್ರು, ಈಗ ಚಾನೂ ಇಲ್ಲ. ತುಕಾರಾಮ್ ದುಮಾಳೆ ಅವರೇ ಅಂತ ನನಗೆ ಅನಿಸ್ತೈತೆ. ಅವರು AC ಇದ್ದವರು ನನಗೆ ಹೌದು ಅನಿಸ್ತೈತೆ. ದುಮಾಳೆ ಅಂತ ಗೊತ್ತೈತೆ, ತುಕಾರಾಮ್ ಅಂತ ಗೊತ್ತಿಲ್ಲ. ಅದು ಇರಲಿ, ನೋಡಾತಿರಲೋ, ಧನ್ಯವಾದಗಳು. ಹಿಂಗೆ ಜಿಲ್ಲಾ ಹೋದ್ರೆ ಅಥವಾ ರಾಜ್ಯ ಹೋದ್ರೆ, ಎಲ್ಲ ಜಿಲ್ಲೆಗಳು ಹಿಂಗೆ ಕಾನೂನು ವ್ಯವಸ್ಥೆ ಹೋದ್ರೆ ಏನು ಮಾಡಂತೀರಿ ನೀವು? ಸ್ನೇಹಮಯಿ ಪೊಲಿಟಿಷಿಯನ್ ಮಾಡ್ಬೇಕಂತೀರಿ, ಶಕ್ತಿ ಕೇಂದ್ರ ತುಂಬಬೇಕಂತೀರಿ. ನಂತರ ಇನ್ನೂ ಎಷ್ಟೋ PSIಗಳು, ASPಗಳು ಮತ್ತು ಹವಾಲ್ದಾರು ಭರ್ತಿ ಮಾಡ್ಕೋಬೇಕು, ಅದು ಮಾಡಬೇಕು. ಏನು ಸರ್ಕಾರ ಚೆನ್ನಾಗಿ ನಡಿಬೇಕಾದ್ರೆ ಇದೆಲ್ಲ ವ್ಯವಸ್ಥೆ ಮಾಡಬೇಕು. ಇಂಥ ಭ್ರಷ್ಟ ಮಂತ್ರಿಗಳನ್ನ ನೀವು ಆದಷ್ಟು ಬೇಗ ಹೊರ ಹಾಕಿದ್ದು ಚಲೋ. ಇಲ್ಲ ಸರ್ಕಾರ ಡಮಾರ್ ಅಂತೈತಿ, ಇದು ಗ್ಯಾರಂಟಿ, ಇದನ್ನು ಬರೆದಿಟ್ಕೋರಿ ನಾವೇನು ಹೇಳತ್ತೇವನು. ಮತ್ತು ಹಿಂಗೆ ಇವ್ರನ್ನ 5 ವರ್ಷ ಮುಂದುವರಿಸಿರ ಅಂದ್ರೆ ನಿಮ್ಮನ್ನ ಮುಂದಿನ ವರ್ಷ ಜನ ನಿಮ್ಮನ್ನು ಕೆಳಗಿಳಿಸ್ತಾರೆ. ನಮಸ್ಕಾರ. ಪ್ರತಾಪ್ ಕಾಂಬ್ಳೆ ಅವರೇ, ಸರ್ ನೀವು ಇಷ್ಟೊಂದು ನೇರವಾಗಿ ಮಾತಾಡ್ತೀರಾ, ನಿಮಗೂ ಬೆದರಿಕೆ ಕರೆಗಳು ಅದು ಬರ್ತಿರ್ಬೋದು ಅಲ್ವಾ ಸರ್? ಬೆದರಿಕೆ ಕರೆ ಏನು ಬರೋಂಗಿಲ್ಲ. ಮೊದಲು ಜಾರಕಿಹೊಳಿ ಸಹೋದರರು ಕೆಲವೊಂದು ಮಂದಿ ಫೋನ್ದಾಗ ಮಾತಾಡ್ತಿದ್ರು, ಈಗಿಲ್ಲ, ಅವರು ಬಿಟ್ಟಿದ್ದಾರೆ. ಅವ್ರು ಹೆಂಗೆ ಮಾತಾಡ್ತದ
ಸರ್ ರಾಹುಲ್ ಜಾರಕಿಹೊಳಿ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್, ನಮ್ಮ ಉಸ್ತುವಾರಿ ಸಚಿವರು ಸಜ್ಜಿ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕೈತಿ, ಸ್ವಲ್ಪ ನೋಡ್ರಿ ಅಂತ. ಆ ಕಡೆ ದಾವಣಗೆರೆ ಆ ಕಡೆ ಈ ಕಡೆಯಿಂದ ಬರ್ತಾರೆ. ಮೊದಲು ಬರ್ತಿದ್ದು, ನೀ ಎಲ್ಲಿ ಸಿಗ್ತಿ ಹೇಳು, ನೀನು ನೋಡ್ತೇವೆ, ನಮ್ಮ ಸಾಹುಕಾರ ವಿರುದ್ಧ ಹೋಗ್ತಿ, ಹಿಂಗೆ ಈಗಿಲ್ಲ. ಯಾಕಂದ್ರೆ ಈಗ ಅವರು ಗುಂಡಾಗಿರಿ ದಾದಾಗಿರಿ ಬಿಟ್ಟಿದ್ದಾರೆ. ಮತ್ತು ಗುಂಡಾಗಿರಿ ದಾದಾಗಿರಿ ಮಾಡ್ಬೇಕಾದ್ರೆ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಮಾಡ್ತಿದ್ರಲ್ಲ, ಇಲ್ಲ ಬಿಟ್ಟು ಬಿಟ್ಟಿದಾರ. ಯಾರು ಎಂತಾರ ಅಂತಾರಪ್ಪ, ಆಯಿತು ಮಾಡ್ತೇವೆ. ನಮ್ಮದು ವಿಡಿಯೋ ಎಲ್ಲ ರಾಜಕಾರಣ ನೋಡ್ತಾರೆ, ಮತ್ತು ಕಮಿಷನ್ ನೋಡ್ತಾರೆ, ಮನ್ಯಾಗ ಕಾಯಿಲೆ ಕೂತವ್ರು ನೋಡ್ತಾರೆ. ಆದ್ರೆ ರೊಕ್ಕ ಹಾಕ್ರಂದ್ರೆ ಯಾರು ಹಾಕಂಗಿಲ್ಲ, ಇರಲಿ ಹಾಕಬೇಡ ಬಿಡಬೇಡ್ರಿ. ಕೆಲವೊಂದು ದಿವಸ ನಮ್ಗೆ ಗಟ್ಟಿ ಧ್ವನಿ ಇರ್ತೈತಿ. ನಂತರ ನಾವು ಕೂಡ ಪಕ್ಷಾಂತರ ಮಾಡ್ತೇವೆ, ನಿಮ್ಗೆ ಗೊತ್ತಿಲ್ಲ ಮಾಡ್ತೇವೆ. ಪಕ್ಷಾಂತರ ಮಾಡಿದ ಸಹಿತ ನಿಮ್ಗೆ ಗೊತ್ತಾಗಿಲ್ಲ. ನೀವೇನು ತಿಳ್ಕೊಂಡ್ರಿ, ಡಬಲ್ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅಷ್ಟು ತಿಳ್ಕೊಂಡ್ರಿ. ನಾವು ಟ್ರಿಬಲ್ ಮಾಸ್ಟರ್ ಮೈಂಡ್ ನಾವು ತೋರಿಸ್ಕೊಡ್ತೇವೆ. ಮುಂದಿನ 2028ರಲ್ಲಿ ತೋರಿಸ್ಕೊಡ್ತೇವೆ. ಸರ್, ನಾವು ನಿಮ್ಮ ಜೊತೆಗಿದ್ದೆ. ಇಂಥ ಭಾಳ ಮಂದಿ ಇದ್ದಾರೆ, ಪ್ರತಾಪ್ ಕಾಂಬಳೆ ಅವರ ಭಾಳ ಮಂದಿ ಇಂಥವ್ರು ಹೇಳಿದ್ದಾರೆ. ಒಬ್ಬರು ಇಲ್ಲ. ಯಾಕೆ ಹಲ್ಲೆ ಆದಾಗ ನೀವೆಲ್ಲ ಹೋಗಿದ್ರಿ, ನಾವೆಲ್ಲ ಇದೆ ಅಂತಾರೆ. 2 ಲಕ್ಷ ಟಿಕ್ಟಾಕ್ದಾಗ ಫಾಲೋವರ್ ಇದ್ರು, ಅವಾಗ ಹಲ್ಲೆ ಆಯ್ತು. ಯಾರು ಬಂದರು? ಅದಕ್ಕೆ ಅಪಸಬ್ಕೂರ್ನ ಎಕ್ಸಂಬದವರು ಸಮಾಜ ಸೇವಕರು RTI ಕಾರ್ಯಕರ್ತರು ಏನು ಹೇಳಿದ್ರು? ಸರ್, ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ನೀವು ಕಾರಣ. ಹೌದು, ನಾವು ಕಾರಣ. BJಪಿಯನ್ನು ಟೀಕಿಸ್ತಾ ಅಂದರೆ ಸರ್ಕಾರದಲ್ಲಿ ನ್ಯೂನ್ಯತೆಗಳನ್ನು ಹೇಳ್ತಾ ಇದ್ದು. ಅವಾಗ ಒಬ್ಬರೇ ಕಾಂಗ್ರೆಸ್ MLA ನಿಮ್ಗೆ ಹಲ್ಲೆ ಆಯಿತು, ನ್ಯಾಯ ಕೊಡ್ಸಂತ ಬಂದ. ನಾವ್ಯಾಕೆ ಸರ್ಕಾರ ಪರವಾಗಿ ಇರ್ಬೇಕ್ರಿ? ಈಗ ನಾವ್ಯಾಕೆ ಸರ್ಕಾರ ಪರವಾಗಿ ಭಜನೆ ಮಾಡಬೇಕು? ಏನು ಕಾರಣ? ಅಲ್ಲೇನಾಗ ಒಬ್ಬರೇ ಬರ್ಬೇಕಾಗಿತ್ತಲ್ಲ. ಮತ್ತು ಕಾಕ್ತಿ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಒಂದು ಹಲ್ಲೆ ಐತಂದು ವರದಿ ಕೊಟ್ರೆ ಅವ್ರು ಕೌಂಟರ್ ಮಾಡ್ತಾರೆ. ಕೌಂಟ್ರ್ ಇನ್ನೊಬ್ಬ ಹಲ್ಲೆ ಮಾಡೋಲ್ಲ, ನಾ ಹಲ್ಲೆ ಮಾಡ್ಯಾನ. ಎಂಥ ಪೊಲಿಟಿಷಿಯನ್ಗಳು ಸಾಕಿದಿರೋ ನೀವು. MLAಗಳು ಹೇಳವ, ನೀವು ಇದು ಮಾಡೋರು. ನಂದ ಉದಾಹರಣೆ ಹೇಳತ್ತೇನೆ, ಬೇರೆದವ್ರು ಯಾಕೆ ಹೇಳಿ. ತೆಗ್ಸಿ ನೋಡಿ ಅಲ್ಲಿ ಫೈಲ್ ಕಾಕ್ತಿ ಪೊಲಿಟಿಷಿಯನ್ದಲ್ಲಿ ಏನೇನು ಮಾಡತ್ತೀರಿ ನೀವು ಲಪಡ. ಒಂದು ಫೋನ್ ಮಾಡ್ರೆ ಆಯಿತು, ಇವ್ನು ಯಾವುದೋ ಬರೆದು ಕೊಡಪ್ಪ, ಅವ್ ಏನೋ ಬರದ ನಂಗೆ ಅಲ್ಲಿ ಆಯಿತು ಇಲ್ಲಿ ಆಯಿತು ಅಂತ. ಏನೋ ಹುಕ್ಕೇರಿಯಲ್ಲಿ ಮಾತ್ರ CPI ಭಾಳ ಕಡಕಿದ್ರು. ಅವ್ರಿಗೆ ನನ್ನ ಬಗ್ಗೆ ಗೊತ್ತಿತ್ತು. ಅವ್ರು ಏನೇನೋ ಮಾಡಿ ನಾಟಕ ಮಾಡಿದ. ಯಾರು ಮುತಾಲಿಕ್ ದೇಸಾಯಿ ಏನು ಮನುಷ್ಯ ಕಳಿಸಿದ್ಲ, ಅವನು ನಮ್ಮ ಮೇಲೆ ಕೌಂಟರ್ FIR ಮಾಡಕ್ಕೆ ನೋಡಿದ. ಆಲಿಲ್ಲ. ಅವ್ರು 91 ಏನೋ ಒಂದು ಕೊಟ್ಟಿದ್ರು. ಅಲ್ಲಿ ಹವಾಲ್ದಾರ್ ಬಂದು ಕೊಟ್ಟ, ಹೊರಗೆ ನಿಲ್ಲಿಸಿದ್ದು ನಾವು. ನಾನು ಹೊರಗೆ ನಿಲ್ಲಿಸಿದ, ಹೊರಗೆ ನಿಂತು ಸಹಿ ಮಾಡೋ ಹೋಗ್ನಿ 90ಗೆ ಉತ್ತರ ಕೊಡ್ತೀವಿ ಅಂತ. ಏನೋ ಸೆಕ್ಷನ್ 90 ಇರ್ತೈತಿ. ಈಗ ನೀವೇನು ಹೋಗಿರ್ತೈತೆ ಅದು 76 ಇದನ್ನು ಕೊಡ್ಬೇಕು. ಅವರು ಏನು 76 ಫಾರ್ಮ್ ನಿಮ್ಮ ಕಡೆ ತುಂಬಿ ಕೊಡ್ಬೇಕು. ಮತ್ತು ಹರ್ಯಾಶ ಏನು ಅತ್ತಿ ನಾದಿನಿ ಜಗಳ ಹರ್ಯಾಸ್ಮೆಂಟ್ ಆಗಿದ್ರೆ ಸೆಕ್ಷನ್ 306 ಕೊಡ್ಬೇಕು. ಯಾರು ಕೊಡ್ತಾರ? ಯಾರೇ ಒಂದು ಫೋನ್ ಬಂತಂದ್ರೆ, ಮರ್ಡರ್ ಆಗಿತ್ತು ಫೋನ್ ಬಂತಂದ್ರೆ FIR ಮಾಡ್ಬೇಕಂತಿದೆ. ಆದ್ರೆ ಅವರು ವಿವೇಚನೆ ಬಿಟ್ಟಿದಂತ ಕಾನೂನಲ್ಲಿ ಇದೆಯಲ್ಲ. ಆದರೂ ಹೋಗ್ತಾರೆ, ಮಾಡ್ತಾರೆ. ಎಷ್ಟು ಕೇಸ್ ನೀವು ಶಿಕ್ಷೆ ಆಗಿದ್ದಾವೆ ಹೇಳ್ತೀರಾ? ಇಡೀ ಕರ್ನಾಟಕದ ಸುದ್ದಿ ಹೇಳತ್ತೇವೆ ನಾವು. ಲೋಕಾಯುಕ್ತ ಎಷ್ಟು ಮಂದಿನ ಹಿಡಿದ್ರಿ, ಎಷ್ಟು ಮಂದಿ ಶಿಕ್ಷೆ ಆಗಿದೆ, ಪರ್ಸೆಂಟೇಜ್ ತೆಗಿರಲ್ಲ. ಬಿಡುಗಡೆ ಮಾಡ್ತಾರೆ ಅವರು ಲೋಕಾಯುಕ್ತರು. ನಮಗೆ ಸಿಬ್ಬಂದಿ ಕೊಡ್ತಿದೆ, ನೀವು ಸಿಬ್ಬಂದಿ ಕೊಡಬೇಕು, ನಮಗೆ ಕಾನೂನ ಒಂದು ಹಕ್ಕನ್ನು ನೀವು ಕೊಡಬೇಕು ಅಂತ. ಎಲ್ಲಿ ಕೊಟ್ರಿ? ACB ಇತ್ತು, ಈಗ ಲೋಕಾಯುಕ್ತ ಇತ್ತು, ಅಲ್ಲಿಂದ ಹಾವಂತ ಮನೆ ಯಾರೋ ಒಬ್ಬರು ಒಂದು ಲೇಖನನ್ನು ಬರೆದರು. ಮುಂದೆ RTI 2005ರಲ್ಲಿ ಬಂತ RTI. ಅದನ್ನು ಎಷ್ಟು ಕಮ್ಜೋರ್ ಮಾಡಿದ್ರಿ. ಮತ್ತು ಒಬ್ಬ ಟ್ವೀಟ್ ಮಾಡಿದೆ ಬೆಳಗ್ಗೆ, ಏನಂತ? ಸರ್, RTI ಕಾರ್ಯಕರ್ತರಿಂದ ಸಮಾಜಕ್ಕೆ ಭಾಳ ಹಾನಿ ಆಗ್ತದೆ, ಇವ್ರಿಗೂ ಹಪ್ತ ವಸೂಲಿ ಮಾಡತ್ತ. ಇರ್ಬೇಕ್ರಿ, ಹಪ್ತ ವಸೂಲಿ ಅಂದ್ರೆ 10% 20% ಇರತ್ತಿತ್ತಲ್ಲ. ಯಾಕೆ ಪೊಲಿಟಿಷಿಯನ್ನಲ್ಲಿ ಹಪ್ತ ವಸೂಲಿ ಮಾಡಂಗಿಲ್ಲ? ತಹಸೀಲ್ದಾರ್ ಆಫೀಸ ಮಾಡಂಗಿಲ್ಲ, AC ಆಫೀಸ ಮಾಡಂಗಿಲ್ಲ, DC ಆಫೀಸ ಮಾಡಂಗಿಲ್ಲ. ಒಂದು ಏನೇ ಲೇಔಟ್ ಮಾಡ್ಕೊಂಡು ಹೋರಲ್ಲ, ಗೊತ್ತಾಗ್ತೈತಿ ನಿಮ್ಗೆ. DC ಆಫೀಸ್ ಅಲ್ಲಿ ಏನೇನು ನಡೆದೈತೆ ಅಂತ ಒಳಗೆ. ತಹಸೀಲ್ದಾರ್ ಹಿಡ್ಕೊಂಡು, ಅಡಿಷನಲ್ ಹಿಡ್ಕೊಂಡು, ಅಲ್ಲಿ DC ಹಿಡ್ಕೊಂಡು ಏನೇನು ನಡೀತೈತಿ. ಒಂದು 2 ಎಕರೆ ತೊಗೊಂಡು ಹೋರ್ಲ, ಗೊತ್ತಾಗ್ತೈತಿ. ಕಾಡಕ್ಕೆ ಹೋರ್ಲ, ಗೊತ್ತಾಗ್ತೈತಿ. ನೀರು ಯಾವುದು, ಹಾಲು ಯಾವುದು ಗೊತ್ತಾಗ್ತೈತಿ. ನಿಮ್ಗೇನೋ ಗೊತ್ತಿಲ್ಲ. 18ರಿಂದ 35 ವರ್ಷ ಯುವಕರಿಗಾಗಿ ನಾವು ವಿಡಿಯೋ ಮಾಡತ್ತೆ. ಅವರು ಎಚ್ಚೆತ್ಕೊಳ್ಬೇಕು. ಮಹಾದೇವ್ ರಾಯಮನೆ ಕಕ್ಕ ಗೂಗಲ್ ಪೇ ನಂಬರ್ ಯಾಕೆ ಹಾಕಿ ತೋರಪ್ಪ, ಬೇಕಾಯ್ತಂತ ತೋರಿ. ಯಾಕೆ ಹಾಕಿ ಅಂದ್ರೆ ಏನದ ಅರ್ಥ? ನಂಬರ್ ಹಾಕಿ, ಯಾಕೆ ಹಾಕಿ ಅಂತಲ್ಲ, ಗೂಗಲ್ ಪೇ ನಂಬರ್ ಹಾಕಿ ಅಂತ ತೋರ್ಲ. 855-314-2323 855-314-2323 ಇದು ನಂಬರಪ್ಪ ನಮ್ದು. ಹಾಕ್ತೀರ?
ಅಕ್ಕವ್ರು ಹಾಕ್ರಿ. ಇನ್ನು ಎಲ್ಲ ಹೇಳಿದ್ದೇವೆ, ಇನ್ನೇನು ಹೇಳೋದು ಏನು ಉಳಿದಿಲ್ಲ. ಯಾಕಂದ್ರೆ 4ನೇ ವಿಡಿಯೋ ಎಲ್ಲ ಹೇಳಿ ಮುಗಿಸಿದೆ ನಾವು. ವೇತನ ಯಾರಿಗೆ ಗೊತ್ತಿಲ್ಲ, ವೇತನ ಹೆಂಗೆ ಡಬಲ್ ಮಾಡಿಕೊಂಡ್ರು, ಯಾವ್ಯಾವ ಸ್ಟೇಷನ್ಗೆ ಎಷ್ಟೆಷ್ಟಿದೆ ಎಲ್ಲ ಹೇಳೋದಿಲ್ಲ. ಮತ್ತು ಸಚಿವ ಸಂಪುಟದಲ್ಲಿ 32 ಜನ ಸಚಿವರಿದ್ದಾರೆ. 76 ಮಂದಿ ಸಚಿವ ಸ್ಥಾನಮಾನದವರಿದ್ದಾರೆ. ಬಿ ಜೆ ಪಿ ಇದ್ದಾಗ 72 ಇದ್ರು, ಈಗ 76 ಇದ್ದಾರೆ. ವರ್ಗಾವಣೆಯಲ್ಲಿ ಏನು ನಡೀತು ಅದೆಲ್ಲ ಹೇಳಿದ್ದೇವೆ. ಮುಖ್ಯ ಟಾಪಿಕ್ ಏನು, ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸಂಪುಟದಿಂದ ಕೈ ಬಿಡಕು, ನಮ್ದೆಲ್ಲ ತಾಕತ್ ಮುಗಿತು, ಶುಗರ್ ಪೇಷಂಟ್ ಮತ್ತು ಹೊಳ್ಳಿ ಬಿದ್ದರೆ ನೀವೇನು ಔಷಧ ತಂದು ಕೊಡೋದ್ರಿ, ಗೋಳಿ ತಂದು ಕೊಡೋದ್ರಿ, ಏನಿಲ್ಲಲ್ಲ. ಹೇಳೋದು ಗಪ್ ಕೂತಿರ್ತಾರೆ. ಕೊಡ್ರಿ, ಬೇಡನಾಗೆಲ್ಲ ನೋಡ್ರಿ, ಸಹಾಯ ಮಾಡೋದನ್ನು ಮರಿಬೇಡ್ರಿ ಅಷ್ಟೇ. ನಮಸ್ಕಾರ.